ಪ್ರೈಸ್ ದಿ ಲಾರ್ಡ್. ನೀವೆಲ್ಲರೂ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಬಿಕಾಸ್ ನಮ್ಮ ದೇವರನ್ನು ಆರಾಧಿಸಲು ದೇವರ ಆಲಯಕ್ಕೆ ಬರೋದೇ ತುಂಬ ಸಂತೋಷ, ರೈಟ್? ಓಕೆ, ನಾವೆಲ್ಲ ಎದ್ದು ನಿಲ್ಲುವ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ದೇವರ ಹೆಸರಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ದೇವರು ಇದ್ದಾರೆ ಎಂಬುದಾಗಿ. ಆ್ಯಂಡ್ ನಾವು ಇಲ್ಲಿ ದೇವರು ಇದ್ದಾರೆ ಬಿಕಾಸ್ ನಾವು ಕೂಡಿ ಬಂದದ್ದು ದೇವರನ್ನು ಆರಾಧಿಸಲು, ರೈಟ್? ಸೊ ನಮ್ಮ ಮಧ್ಯ ದೇವರ ಪ್ರಸನ್ನತೆ ಚಲಿಸ್ತಾ ಉಂಟು. ಅದಕ್ಕೆ ನಾವು ದೇವರನ್ನು ಸ್ತೋತ್ರ ಸಲ್ಲಿಸುವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮ ಮಧ್ಯೆ ದೇವರ ಪ್ರಸನ್ನತೆ ಉಂಟು. ದೇವರಿಗೆ ಪವಿತ್ರಾತ್ಮನಿಗೆ ನಾವು ವೆಲ್ಕಮ್ ಮಾಡುವ, ಪವಿತ್ರಾತ್ಮನಿಗೆ ನಾವು ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಆಸ್ ಯು ಆರ್ ಇನ್ ದಿಸ್ ಪ್ಲೇಸ್, ಓ ಗಾಡ್. ಥ್ಯಾಂಕ್ ಯು ಜೀಸಸ್ ಫಾರ್ ಯೋರ್ ಪ್ರೆಸೆನ್ಸ್ ದಟ್ ಇಸ್ ಮೂವಿಂಗ್ in this place, oh God. Thank you Jesus, thank you Father, thank you Holy Spirit. Swagata pavitra mani nin prasanateyalliruve ninna shaktinda namman tumbisu ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿರುವೆ ನಿನ್ನ ಶಕ್ತಿಯಿಂದ ನಮ್ಮನ್ನು ತುಂಬಿಸು ನೀ ಆಳ್ವಿಕೆ ಮಾಡು ನಿನ್ನ ಪ್ರಸನ್ನತೆಯಲ್ಲಿರುವೆ ನಿನ್ನ ಶಕ್ತಿ ನೀ ಆಳ್ವಿಕೆ ಮಾಡು ನಿನ್ನ ಶಕ್ತಿಯಿಂದ ನಮ್ಮನ್ನು ತುಂಬಿಸು ನೀ ಆಳ್ವಿಕೆ ಮಾಡು ಶಕ್ತಿಯಿಂದ ನಮ್ಮನ್ನು ತುಂಬಿಸು ನೀ ಆಳ್ವಿಕೆ ಮಾಡು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಸ್ವಾಮಿ, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಸ್ವಾಮಿ, ನೀವು ಇಲ್ಲಿ ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯೆ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಮುಂದಿನ ಎಲ್ಲ ಸ್ತುತಿ ಆರಾಧನೆ ನಿಮ್ಮ ಕೈಯಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ನೀವು ಯು ಟೇಕ್ ಕಂಟ್ರೋಲ್ ಓ ಗಾಡ್, ಯು ಫ್ಲೋ ಗಾಡ್ ಇನ್ ದಿಸ್ ಪ್ಲೇಸ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಐ ಸರೆಂಡರ್ each and everyone's mind into your hands. You take control O God. Let your name alone be glorified from all our praise and worship O God. Thank you Jesus. In Jesus name we pray, amen. ನಮ್ಮ ದೇವರು ನಮ್ಮನ್ನು ನಮ್ಮ ಜೀವಿತದ ಎಲ್ಲ ಸ್ಥಿತಿಗತಿಯಲ್ಲಿ ಜಯ ಕೊಡ್ತಾ ಬಂದಿದ್ದಾರೆ. ಆ್ಯಂಡ್ ಇನ್ನು ಮುಂದೆ ಸಹ ಜಯ ಕೊಡುವ ಆತನಾಗಿದ್ದಾರೆ. ನಾವು ದೇವರನ್ನು, ನಮ್ಮ ಜಯ ಕೊಡುವ ಆತನು, ನಮ್ಮ ಯೆಹೋವ ನಿಸ್ಸಿಯನ್ನು ನಾವು ಸ್ತುತಿಸಿ ಹೊಗಳುವ. ಈ ಸಾಂಗ್ ಹೀಗೆ ಇರುತ್ತದೆ, ಯೆಹೋವ ನಿಸ್ಸಿಯೇ ಜಯಧ್ವಜ ನಿಸ್ಸಿ ಎಂಬುದಾಗಿ. ನಾವು ಕರಗಳನ್ನು ತಟ್ಟುತ್ತಾ ದೇವರನ್ನು ಆರಾಧಿಸೋಣ. ಯೆಹೋವ ನಿಸ್ಸಿಯೇ ಜಯಧ್ವಜ ನಿಸ್ಸಿ
ಕೆರಗಲು ಸವೆದು ಹೋಗದಂತೆ ಕೂಡ ನಡೆದಾಡಿಸಿಯೇ ಕಾಲಿನಲ್ಲಿ ಕೂಡ ದೇವಜನ ಮಧ್ಯದಲ್ಲಿ ಕೂಡ ನಡೆದಾಡಿಸಿಯೇ ಕಾಲು ಕೆರಗಲು ಸವೆದು ಹೋಗದಂತೆ ಕೂಡ ನಡೆದಾಡಿಸಿಯೇ ಯೆಹೋವನಿಸಿಯೇ ಜಯದ ಚಲಿಸಿಯೇ ನಮ್ಮ ಕೂಡ ಇರುವಾರಿಸಿಯೇ ನಂಗೆ ಜಯ ಕೊಡುವಾರಿಸಿಯೇ ಯೆಹೋವನಿಸಿಯೇ ಜಯದ ಚಲಿಸಿಯೇ ನಮ್ಮ ಕೂಡ ಇರುವಾರಿಸಿಯೇ ನಂಗೆ ಜಯ ಕೊಡುವಾರಿಸಿಯೇ ರಾತ್ರಿ ಹಗಲಲ್ಲಿ ಮೇಘಸ್ತಂಭವಾಗಿ ಕೂಡ ನಡೆದಾಡಿಸಿಯೇ ಸಾಲು ಸೈನ್ಯವನ್ನು ಕೆಳ ಮೇಲೆ ಮಾಡಿ ಜಯ ನೀಡಿದಾಡಿಸಿಯೇ ರಾತ್ರಿ ಹಗಲಲ್ಲಿ ಮೇಘಸ್ತಂಭವಾಗಿ ಕೂಡ ನಡೆದಾಡಿಸಿಯೇ ಸಾಲು ಸೈನ್ಯವನ್ನು ಕೆಳ ಮೇಲೆ ಮಾಡಿ ಜಯ ನೀಡಿದಾಡಿಸಿಯೇ ಯೆಹೋವನಿಸಿಯೇ ಜಯದ ಚಲಿಸಿಯೇ ನನ್ನ ಕೂಡ ಇರುವಾರಿಸಿಯೇ ನಂಗೆ ಜಯ ಕೊಡುವಾರಿಸಿಯೇ ಯೆಹೋವನಿಸಿಯೇ ಜಯದ ಚಲಿಸಿಯೇ ನನ್ನ ಕೂಡ ಇರುವಾರಿಸಿಯೇ ನಂಗೆ ಜಯ ಕೊಡುವಾರಿಸಿಯೇ ಯೆಹೋವನಿಸಿಯೇ ಕಾಡಿನಲ್ಲಿ ಕೂಡ ದೇವಜನ ಮಧ್ಯದಲ್ಲಿ ಕೂಡ ನಡೆದಾಡಿಸಿಯೇ ಕಾಲು ಕೆರಗಾಲು ಸವೆದು ಹೋಗದಂತೆ ಕೂಡ ನಡೆದಾಡಿಸಿಯೇ ಕಾಡಿನಲ್ಲಿ ಕೂಡ ದೇವಜನ ಮಧ್ಯದಲ್ಲಿ ಕೂಡ ನಡೆದಾಡಿಸಿಯೇ ಕಾಲು ಕೆರಗಾಲು ಸವೆದು ಹೋಗದಂತೆ ಕೂಡ ನಡೆದಾಡಿಸಿಯೇ ಯೆಹೋವನಿಸಿಯೇ ಜಯದ ಚಲಿಸಿಯೇ ನನ್ನ ಕೂಡ ಇರುವಾರಿಸಿಯೇ ನನಗೆ ಜಯ ಕೊಡುವಾರಿಸಿಯೇ ಯೆಹೋವನಿಸಿಯೇ ಜಯದ ಚಲಿಸಿಯೇ ನನ್ನ ಕೂಡ ಇರುವಾರಿಸಿಯೇ ನನಗೆ ಜಯ ಕೊಡುವಾರಿಸಿಯೇ ನನ್ನ ಆತ್ಮನಾದಾನೆ ನನ್ನ ಜೀವನಾದಾನೆ ನನ್ನ ಪ್ರಿಯನಾದ ದೇವಾ ನನ್ನ ಆತ್ಮನಾದಾನೆ ನನ್ನ ಜೀವನಾದಾನೆ ನನ್ನ ಪ್ರಿಯನಾದ ದೇವಾ ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವಾ ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವಾ ಆರಾಧಿಸಿ ಆರಾಧಿಸಿ ನಿನ್ನಯ ನಾಮವನ ಹಾಡುವೆ ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ ಆರಾಧಿಸಿ ಆರಾಧಿಸಿ ನಿನ್ನಯ ನಾಮವನ ಹಾಡುವೆ ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ ನನ್ನ ಆಶ್ರಯ ನೀನೇ ನನ್ನ ಕೋಟೆಯು ನೀನೇ ನನ್ನ ದುರ್ಗ ದೇವಾ ಬಲವಾದ ಬಂಡೆಯು ಸ್ಥಿರವಾದ ಕೋಟೆಯು ಜೀವಾದ ದುರ್ಗೆ ದೇವಾ ನೀನೇ ನನ್ನ ಆಶ್ರಯ ನೀನೇ ನನ್ನ ಕೋಟೆಯು ನೀನೇ ನನ್ನ ದುರ್ಗ ದೇವಾ ಬಲವಾದ ಬಂಡೆಯು ಸ್ಥಿರವಾದ ಕೋಟೆ ಜೀವಾದ ದುರ್ಗೆ ದೇವಾ ಆರಾಧಿಸಿ ಆರಾಧಿಸಿ ನಿನ್ನಯ ನಾಮವನ ಹಾಡುವೆ ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ ಆರಾಧಿಸಿ ಆರಾಧಿಸಿ ನಿನ್ನಯ ನಾಮವನ ಹಾಡುವೆ ನಿನ್ನನ್ನೇ ನಾ ಸ್ತುತಿಸುವೆ ನಿನ್ನನ್ನೇ ಕೊಂಡಾಡುವೆ ನೀನೇ ನಂದೊಳ್ಳೆಯು ನೀನೇ ನನ್ನ ಕೋಲು ಒಳ್ಳೆಯರು ಬರುತ್ತಿರುವ ವೈರಿಯ
ಮುಂದೆ ಔತಣ ಮಾಡಿಸಿ ನಂತಾಲೆ ಎತ್ತುವವನೇ, ನೀನೇ ನನ್ನೊನ್ನೆಯು, ನೀನೇ ನನ್ನ ಕೋಲು, ಒಳ್ಳೆ ಗುರುಬರು ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನಂತಾಲೆ ಎತ್ತುವವನೇ, ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಕೋಟೆಯು, ಜೀವಾದ ಭೂಗೆ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಜೀವಾದ ಭೂಗೆ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನಂದೊನ್ನೆಯು, ನೀನೇ ನನ್ನ ಕೋಲು, ಒಳ್ಳೆ ಗುರುಬನು ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನಂತಾಲೆ ಎತ್ತುವವನೇ, ನೀನೇ ನನ್ನ ಒಳ್ಳೆ ಗುರುಬನು ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನಂತಾಲೆ ಎತ್ತುವವನೇ, ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಇನ್ನೊಮ್ಮೆ ಹೇಳೋಣ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವನ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನೇ ಕೊಂಡಾಡುವೆ. ಸ್ತೋತ್ರ ಸ್ವಾಮಿ, ರಾಜಾದಿರಾಜ ನಿನಗೆ ಸ್ತೋತ್ರ, ಕರ್ತಾದಿ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ದೊಣ್ಣೆಯೇ ನಮ್ಮ ಕೋಲು ಸ್ವಾಮಿ, ನಮ್ಮ ಬಲವೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ಯೋಗ್ಯ ಸ್ಥಿತಿಯಲ್ಲಿ ಇಲ್ಲದವರನ್ನು ಸ್ವಾಮಿ ನೀವು ಯೋಗ್ಯರೆಂದು ಮಾಡಿದ ಸ್ವಾಮಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮನ್ನು ನಡೆಸುವ ನೀನೇ ಸ್ವಾಮಿ. ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಆದರೆ ದೇವರ ನೀವು ಸ್ವಾಮಿ ನಮ್ಮನ್ನು, ನಮ್ಮ ತಲೆಯನ್ನು ಎತ್ತುವವರಾಗಿ ದೇವರ ನೀವು ಮಾಡಿದ್ದೀರಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ನಮ್ಮ ನಡೆಸುವ ದೇವರ ನಿನಗೆ ಸ್ತೋತ್ರ, ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಜೀಸಸ್. ನಿಮ್ಮ ನಾವು ಹೃದಯಾಂತರಾಳದಿಂದ ಆರಾಧಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಸ್ವಾಮಿ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮದಿ ನನ್ನ ನಡೆಸುವೆ ನೀ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮದಿ ನನ್ನ ನಡೆಸುವೆ ನೀ. ನಿನಗೆ ಮರೆಯಾಗಿ ಬಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ.
ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ ನನ್ನ ಮನಸ್ಸನ್ನು ನಿಂದೇನೆ. ಯಾರೂ ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂಧಿಸಿ ಕಣ್ಣೀರ ನೀವೊರೆಸಿದೆ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ ನನ್ನ ಮನಸ್ಸನ್ನು ನಂದಿದ್ದೇನೆ. ಯಾರೂ ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ ಕಣ್ಣೀರ ನೀವೊರೆಸಿದೆ. ನಿನಗೆ ಮರೆಯಾಗಿ ಬಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಬಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ಓ ಎಂದು ಎಂದು ಆರಾಧಿಸುವೆ. ಧೂಳಿನಲ್ಲಿ ಕೆಸರಿನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ, ನನ್ನ ಮಗನೇ ಎಂದು ಇದ್ದೇನೆ. ಪ್ರೀತಿಸಿದವರು ಕೈ ಬಿಟ್ಟ ಸಮಯ ನಿಂತರದಿ ನನ್ನ ಹೊತ್ತು ಭರವಸೆ ನೀಡಿದೆ. ಧೂಳಿನಲ್ಲಿ ಕೆಸರಿನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ, ನನ್ನ ಮಗನೇ ಎಂದು ಇದ್ದೇನೆ. ಪ್ರೀತಿಸಿದವರು ಕೈ ಬಿಟ್ಟ ಸಮಯ ನನ್ನ ಕರೆದಿ ನನ್ನ ಹೊತ್ತು ಭರವಸೆ ನೀಡಿದ್ದೇನೆ. ನಿನಗೆ ಮರೆಯಾಗಿ ಬಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಬಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ನನ್ನ ನಡೆಸುವವ ನೀನೇ, ತಲೆಯೆತ್ತುವ ನೀನೇ. ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ. ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ನಿನಗೆ ಮರೆಯಾಗಿ ಬಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಬಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಬಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ಓ ಎಂದು ಎಂದು ಆರಾಧಿಸುವೆ. ಓ ಎಂದು ಎಂದು ಆರಾಧಿಸುವೆ. यीशु मसीह तेरे जैसा है कोई नहीं, तेरे चरणों में झुके आसमां और महिमा गाए सभी। यीशु मसीह तेरे जैसा
जैसा है कोई नहीं, तेरे चरणों में झुके आसमां और महिमा गाए सभी। हम गाए होसाना, तू राजाओं का है ये राजा, तेरी महिमा हो बेसदा। तू है प्रभु हमारा खुदा। हम गाए होसाना, तू राजाओं का है ये राजा, तेरी महिमा होवे सदा। तू है प्रभु हमारा खुदा। हम हाथ उठाकर गाएंगे, यीशु तेरा नाम रहे ऊंचा। हम हाथ उठाकर गाएंगे, यीशु तेरा नाम रहे ऊंचा। यीशु मसीह भरोसा मेरा, तू ही सहारा है मेरा। मुश्किल समय में तू ही दिलासा, साथ रहेगा तू सदा। यीशु मसीह भरोसा मेरा, तू ही सहारा है मेरा। मुश्किल समय में तू ही दिलासा, साथ रहेगा तू सदा। करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर। हम हाथ उठाकर गाएंगे, यीशु तेरा नाम रहे ऊंचा। हम हाथ उठाकर गाएंगे, यीशु तेरा नाम रहे ऊंचा। मौत से बचाया तूने, जीवन राहे दे दिया। नाम लेकर पुकारा मुझे, महिमा से मुझको भर दिया। मौत से बचाया तूने, जीवन नया है दे दिया। नाम लेकर पुकारा मुझे, महिमा से मुझको भर दिया।
यीशु तेरा नाम रहे ऊंचा, हम हाथ उठाकर गाएंगे यीशु तेरा नाम रहे ऊंचा। आदर और महिमा हो तेरी, तू ही हमारा खुदा, पूरी हो तेरी मर्जी, आए तेरा राजा। आदर और महिमा हो तेरी, तू ही हमारा खुदा, पूरी हो तेरी मर्जी, आए तेरा राजा। हम हाथ उठाकर गाएंगे यीशु तेरा नाम रहे ऊंचा, हम हाथ उठाकर गाएंगे यीशु तेरा नाम रहे ऊंचा, हम हाथ उठाकर गाएंगे यीशु तेरा नाम रहे ऊंचा। आदर और महिमा हो तेरी, तू ही हमारा खुदा, पूरी हो तेरी मर्जी, आए तेरा राजा। आदर और महिमा हो तेरी, तू ही हमारा खुदा, पूरी हो तेरी मर्जी, आए तेरा राजा। हम हाथ उठाकर गाएंगे यीशु तेरा नाम रहे ऊंचा, हम हाथ उठाकर गाएंगे यीशु तेरा नाम रहे ऊंचा, यीशु तेरा नाम रहे ऊंचा। यीशु मसीह भरोसा मेरा, तू ही सहारा है मेरा, मुश्किल समय में तू ही दिलासा, साथ रहेगा तू सदा। यीशु मसीह भरोसा मेरा, तू ही सहारा है मेरा, मुश्किल समय में तू ही दिलासा, साथ रहेगा तू सदा। करना भलाई तेरी,
ನಿನಗೆ ಘನತೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ. ನಿನ್ನ ನಾವು ವಂದಿಸ್ತೇವೆ ಸ್ವಾಮಿ. ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆಗಳಿಗಾಗಿ ನಿನಗೆ ಸ್ತೋತ್ರ ರಾಜ. ಒಳ್ಳೆಯವನೇ ನಿನಗೆ ಸ್ತೋತ್ರ, ದೇವಾದಿ ದೇವನೇ ನಿನಗೆ ಸ್ತೋತ್ರ, ರಾಜಾದಿರಾಜನೇ ನಿನಗೆ ಸ್ತೋತ್ರ, ಕರ್ತಾದಿ ಕರ್ತನೇ ಸ್ತೋತ್ರ. ಸಭೆಯಾಗಿ ಸೇರಿ ಬರಲು ಕೊಟ್ಟಿರುವಂಥ ಒಂದು ಕೃಪಾ ಅವಕಾಶಕ್ಕಾಗಿ ಸ್ತೋತ್ರಪ್ಪ ದೇವರೇ. ನಿನ್ನ ವಾಕ್ಯದ ಮೂಲಕ ನಮ್ಮ ಕೂಡ ಮಾತನಾಡೋದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ನೀನು ಕರ್ತನೆ ಕಮ್ಯುನಿಕೇಷನ್ ಮಾಡೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಕಂಟ್ರೋಲಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತೆಗೆದುಕೊಂಡಿರೋದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಸ್ವಾಮಿ, ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯರಾಗಿರುವಂತೆ ಕರ್ತನೆ ನೀನು ಮಾಡಿದವನಾಗಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಮಾತನಾಡು ಸ್ವಾಮಿ. ಸಮುವೇಲನ ಜೊತೆ ಮಾತನಾಡಿದ ಹಾಗೆ ನಮ್ಮ ಕೂಡ ಮಾತನಾಡು. ಘನತೆ ಮಾನ ಮಹಿಮೆ ನಿನ್ನೊಬ್ಬರಿಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್. ಹಲ್ಲೆಲೂಯಾ. ತಿರುಗೊಂದವರ್ತಿ ನಾವು ಸಭೆಯಾಗಿ ಸೇರಿ ಬರಲು ದೇವರು ಕೃಪೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಒಬ್ಬರನ್ನೊಬ್ಬರು ಕಾಣ್ತಾ ಇದ್ದೇವೆ. ನಾನು ನಿಮ್ಮನ್ನು ನೋಡುವಾಗ, ನೀವು ನನ್ನನ್ನು ನೋಡುವಾಗ ಹೇಗೆ ಕಾಣ್ತಾ ಇದ್ದೇವೆ? ಒಬ್ಬರಿಗೊಬ್ಬರು ಆರೋಗ್ಯವಂತರಾಗಿ ನಾವು ಕಾಣಿಸಿಕೊಳ್ತಾ ಇದ್ದೇವೆ ಅಲ್ವಾ? ಇದು ಯಾರು ಕೊಟ್ಟ ಆರೋಗ್ಯ? ದೇವರು ಕೊಟ್ಟಂಥ ಆರೋಗ್ಯ. ಹಲ್ಲೆಲೂಯಾ. ಮತ್ತು ಒಬ್ಬರನ್ನೊಬ್ಬರು ನೋಡುವಾಗ ನಾವು ಸಂತೋಷದಲ್ಲಿರುವ ಹಾಗೆ ಕಾಣಿಸ್ಕೊಳ್ತಾ ಇದ್ದೇವೆ ಒಬ್ರಿಗೊಬ್ಬರಿಗೆ. ಯಾರು ಕೊಟ್ಟ ಸಂತೋಷ? ನಮ್ಮ ಜೀವಿತದಲ್ಲಿ ವೇರಿಯೇಷನ್ ಸಹಜ, ಏರುಪೇರುಗಳು ಸಹಜ. ಆದರೆ ಆ ಏರುಪೇರುಗಳಲ್ಲಿ ಆತನ ಮಕ್ಕಳಾದ ನಮ್ಮನ್ನು ನಡೆಸುವಂಥ ದೇವರು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವಾಗಲೂ ಇದ್ದ ಹಾಗೆ ಇರುವವರು ಅಲ್ಲ, ಅಥವಾ ಇದ್ದ ಹಾಗೆ ಇರುವುದಕ್ಕೆ ಕರೆಯಲ್ಪಟ್ಟವರಲ್ಲ. ನಮಗೆ ಕೃಪೆಯಿಂದ ಕೃಪೆ ದಿನದಿಂದ ದಿನಕ್ಕೆ ಒದಗಿ ಬರ್ತದೆ. ಮಹಿಮೆಯಿಂದ ಮಹಿಮೆಗೆ ನಾವು ಹೋಗುವುದಕ್ಕಾಗಿ ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ಕೃಪೆಯಿಂದ ಕೃಪೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ಸಹಾಯದಿಂದ ಸಹಾಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟವರು. ಉಪಕಾರದಿಂದ ಉಪಕಾರಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ದೇವರು ನನ್ನೊಂದಿಗೆ ಇದ್ದಾನೆ ಮತ್ತು ಅದ್ಭುತಗಳನ್ನು ಆತನು ಮಾಡಿದ್ದಾನೆ, ಇನ್ನು ಮುಂದೆ ಕೂಡ ಮಾಡುತ್ತಾನೆಂಬಂಥ ಒಂದು ವಿಶ್ವಾಸದಲ್ಲಿ ನಾವು ಹೋಗುತ್ತಾ ಇರುವಾಗ, ನಮ್ಮ ಜೀವನವನ್ನು ಸಾಗಿಸ್ತಾ ಇರುವಾಗ, ಹಲ್ಲೆಲೂಯಾ, ಆತನ ಮಹಿಮೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಓಕೆ, ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಗಾಡ್ ಇಸ್ ಗುಡ್. ಥ್ಯಾಂಕ್ ಯು ಜೀಸಸ್. ಜಸ್ಟ್ ನಮ್ಮ ಕಣ್ಣುಗಳನ್ನು ಕೂತಲ್ಲೇ ಮುಚ್ಚಿಕೊಂಡು ಆತನನ್ನೇ ನಾವು ಧ್ಯಾನಿಸೋಣ. ನಾನು ದೇವ ಸಾನ್ನಿಧ್ಯದಲ್ಲಿದ್ದೇನೆ ಎಂಬುದನ್ನು ನೆನಪಿಗೆ ತಂದುಕೊಳ್ಳೋಣ. ನನ್ನೊಂದಿಗೆ ಪರಿಶುದ್ಧಾತ್ಮನಿದ್ದಾನೆ, ನನ್ನಲ್ಲಿ ಪರಿಶುದ್ಧಾತ್ಮನಿದ್ದಾನೆ. Then sings my soul, my Savior God, to thee. How great thou art.
how great thou art. Then sings my soul, my Savior God to thee. How great thou art, how great thou art, how great thou art, how great thou art. Hallelujah. ನಾವೆಲ್ಲರೂ ಆತನ ಪ್ರಸನ್ನತೆಯಲ್ಲಿದ್ದೇವೆ ಎಂಬುದನ್ನು ಮರೆತು ಬಿಡದೆ ಮನಸ್ಸನ್ನು ದೇವರಲ್ಲಿ ಕೇಂದ್ರೀಕರಿಸುತ್ತಾ ಸಭಾಪಾಲಕರೊಂದಿಗೆ ಸೇವೆಯೊಂದಿಗೆ ಕನೆಕ್ಟ್ ಆಗುತ್ತಾ ಆತನನ್ನೇ ನಾವು ಆರಾಧಿಸೋಣ. Thank you, Jesus. 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 Praise the Lord. Thank you, Jesus. Thank you, Jesus. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ನಿನಗೆ ಮಹಿಮೆ, ಈ ಸಭೆಯ ಮೂಲಕ ನಿನಗೆ ಮಹಿಮೆ. ಓ ಕೆಲರನ ಹನ್ಸೆ ಕಲಬೂರ ಲೆಬ್ರನ ಹಾನ್ಸೆ ಕಲರಿಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ನಾವು ದೇವರನ್ನು ನಂಬಿದವರು, ದೇವರ ಮೇಲೆ ಭರವಸೆಟ್ಟವರು, ನಾವು ದೈವ ಸಾನ್ನಿಧ್ಯದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ನಾವು ಸೇರಿ ಬಂದಿರುವವರು. ಹಲ್ಲೆಲೂಯ. ಅಂತ ಬಾಯಾರಿದ ಜನರನ್ನು ಸ್ವಾಮಿ ಬರಿಗೈಯಲ್ಲಿ ಕಳಿಸ್ತಾನ. ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ಕರುಣೆ ಉಳ್ಳ ವ್ಯಕ್ತಿ ಇರ್ತಾನೆ, ಸಾಮರ್ಥ್ಯವುಳ್ಳ ವ್ಯಕ್ತಿ ಇರ್ತಾನೆ. ಅವನ ಹತ್ರ ಎಬಿಲಿಟಿ ಇದೆ, ಇತರರಿಗೆ ಹೆಲ್ಪ್ ಮಾಡುವಂಥದ್ದು, ಆಶೀರ್ವದಿಸುವಂಥದ್ದು ಒಂದು ಎಬಿಲಿಟಿ ಅವನ ಹತ್ರ ಇದೆ. ಅಂಥವನ ಬಳಿಗೆ ಯಾರಾದರೂ ಬಂದು ಅಂಥವನನ್ನು ಹೊಗಳಿದರೆ ಅಥವಾ ಅಂಥವನಿಂದ ಏನಾದರೂ ಕಲಿತುಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅಥವಾ ಅಂಥವನಿಗೆ ವಿಧೇಯರಾಗೋದಾದರೆ ಅಂಥವನು ಸುಮ್ಮನೆ ಕುಳಿತುಕೊಳ್ತಾನ? ಯಾರು ವಿಧೇಯರಾಗ್ತಾರೋ, ಯಾರು ಅವರಿಂದ ಅಂಥವರಿಂದ ಒಳ್ಳೆ ವ್ಯಕ್ತಿ ಅಂಥವರಿಂದ ಕಲಿತುಕೊಳ್ಳಿಕ್ಕೆ ಇಷ್ಟಪಡ್ತಾರೋ, ಯಾರು ಅವರನ್ನು ಹೊಗಳ್ತಾರೋ ಅವರನ್ನು ತುಂಬಿಸಿ ಈ ಲೋಕದ ಮನುಷ್ಯ ಕಳಿಸೋದಾದರೆ ಈ ಲೋಕದ ಜನರಿಗಿಂತ, ನನಗಿಂತ, ನಿಮಗಿಂತ, ತಂದೆ ತಾಯಿಗಿಂತ ಮೇಲನ ಸ್ಥಾನದಲ್ಲಿರುವಂಥ, ವಿಶೇಷವಾಗಿ ಪ್ರೀತಿ ಮಾಡಿರುವಂಥ ತಂದೆ. ನಾವು ಬಂದ ಹಾಗೆ ಹಿಂದೆ ಹೋಗುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಹೇಳಿ, ನಾನು ಬಂದ ಹಾಗೆ ಹಿಂದೆ ಹೋಗೋದಿಲ್ಲ. ನಾನು ನನ್ನ ತಂದೆಯಿಂದ ಹೊಂದಿಕೊಂಡೇ ಹೋಗುತ್ತೇನೆ. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ, ಆಶೀರ್ವಾದದ ನಿಧಿಯಾಗುತ್ತೇನೆ. ಇದೆಲ್ಲ ದೇವರ ಪ್ರೀತಿಯಿಂದ, ಯೇಸುವಿನ ಕೃಪೆಯಿಂದ. ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ತುಂಬಿಕೊಂಡು ಹೋದವರು ಏನು ಮಾಡ್ತಾರೆ ಗೊತ್ತಾ? ಅವರು ತುಂಬಲ್ಪಟ್ಟ ನಂತರ ಇತರರನ್ನು ತುಂಬಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ.
ಅದಕ್ಕಾಗಿ ದೇವರು ನಮ್ಮನ್ನು ತುಂಬಿಸುವಂಥ ಉದ್ದೇಶ ನಾವು ಇತರರನ್ನು ತುಂಬಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ದೇವರು ತನ್ನ ಮಗನನ್ನು ನನಗೆ ನಿಮಗೆ ಕೊಟ್ಟಂಥ ಉದ್ದೇಶ ಆ ಮಗನನ್ನು ಇತರರಿಗೂ ಕೊಡಬೇಕೆಂಬುದಾಗಿ. ಹಲ್ಲೆಲೂಯಾ. ದೇವರು ನಿನ್ನನ್ನು ಅಭಿಷೇಕಿಸಿದಂಥ ಉದ್ದೇಶ ನಾನು ನೀನು ಸಾಕ್ಷಿ, ಮಗನನ್ನು ಕೊಡೋದಂದರೆ ನಾನು ನೀನು ಸಾಕ್ಷಿ ಆಗಬೇಕೆಂಬುದಾಗಿ. ಹಲ್ಲೆಲೂಯಾ. ಐ ಪ್ರೊಫೆಸೈ, ಪ್ರವಾದನೆ ಮಾಡ್ತೇನೆ ಯೇಸುವಿನ ನಾಮದಲ್ಲಿ, ಬೈ ಫೇತ್, ನಂಬಿಕೆಯಿಂದ ಪ್ರವಾದಿಸ್ತೇನೆ. ಮುಂದಿನ ದಿನಗಳಲ್ಲಿ ದೇವರು ನಿಮ್ಮನ್ನು ವಿಶೇಷವಾಗಿ ನಡೆಸ್ತಾನೆ, ವಿಶೇಷವಾಗಿ ಉಪಯೋಗಿಸ್ತಾನೆ. ಅನೇಕ ಜನರ ಮಧ್ಯದಲ್ಲಿ ನೀವು ಹೋಗ್ತೀರಿ. ಕ್ರಿಸ್ತನಿಂದ, ಆ ಕ್ರಿಸ್ತನ ಮೂಲಕ ಅಥವಾ ಕ್ರಿಸ್ತನ ಮೂಲಕ ದೇವರಿಂದ ತುಂಬಲ್ಪಟ್ಟು, ಹಲ್ಲೆಲೂಯಾ, ಅನೇಕರನ್ನು ಆ ಕ್ರಿಸ್ತನ ನಾಮದಿಂದ, ಕ್ರಿಸ್ತನ ಬಿಡುಗಡೆಯಿಂದ, ಹಲ್ಲೆಲೂಯಾ, ಆತನ ರಕ್ತದ ಕಾರ್ಯದಿಂದ ತುಂಬಿಸುವುದಕ್ಕಾಗಿ ನೀವು ಹೋಗ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಹೋಗುವಂಥ ದಿನಮಾನಗಳು ಹತ್ತಿರವಿದೆ. ನೀವು ಹೋಗುವಂಥ ಪ್ಲೇಸ್ಗಳು ಬಹಳವಾದಂಥ ಕಠಿಣವಾದ ಪ್ಲೇಸ್ಗಳಾಗಿದೆ. ಅಲ್ಲಿ ಎಲ್ಲ ಕಠಿಣ ನಿಮ್ಮ ಎದುರಿಗೆ, ನಿಮ್ಮಲ್ಲಿರುವಂಥ ದೈವಿಕ ಶಕ್ತಿಯ ಮುಂದೆ ಅದು ಬಾಗಲ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಿನಗೆ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವೂ ನಿನ್ನನ್ನು ಜಯಿಸುವುದಿಲ್ಲ, ನೀನು ದೋಷಿ ಎಂದು ಖಂಡಿಸುವೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ತುಂಬಿಸುವಂಥ ತಂದೆಯನ್ನು ನಾವು ಆರಾಧಿಸೋಣ. ಕುಳಿತಲ್ಲಿಯೇ ನಮ್ಮ ಗಮನವನ್ನು ಸಂಪೂರ್ಣವಾಗಿ ಆತನ ಕಡೆಗೆ ಎತ್ತೋಣ. ಥ್ಯಾಂಕ್ ಯು ಜೀಸಸ್. ಎಂಥ ಪರಿಸ್ಥಿತಿಗಳಲ್ಲಿ ಬಂದಿರ್ಬೋದು, ಎಂಥ ಕುಗ್ಗುವಿಕೆಯಲ್ಲಿ ಬಂದಿರ್ಬೋದು, ಎಂಥ ನೋವು ವೇದನೆಯಲ್ಲಿ ಬಂದಿರ್ಬೋದು, ನಾವು ಬಂದ ಹಾಗೆ ಹಿಂದೆ ಹೋಗೋದಿಲ್ಲ. ನಾವು ತುಂಬಿಕೊಂಡೇ ಹೋಗುತ್ತೇವೆ, ನಾವು ಬಲ ಹೊಂದಿಕೊಂಡೇ ಹೋಗುತ್ತೇವೆ. ನಾವು ಹಲ್ಲೆಲೂಯಾ ಜಯಶಾಲಿಗಳಾಗಿ ಜೀವನ ಮಾಡುವುದಕ್ಕಾಗಿ ದೇವರ ವಾಕ್ಯದ ಪ್ರಕಟಣೆ ಮರ್ಮಗಳಿಂದ ತುಂಬಲ್ಪಟ್ಟವರಾಗಿ ಹೋಗುತ್ತೇವೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆತನನ್ನು ಸ್ತುತಿಸಿರಿ. ನಿಮ್ಮನ್ನು ತುಂಬಿಸುವಂಥ ಆ ತಂದೆಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಆತನಿಗೆ ಘನತೆಯನ್ನು ಸಲ್ಲಿಸಿರಿ. ಹಲ್ಲೆಲೂಯಾ ಲಾರ್ಡ್, ಐ ಸಿಂಗ್ ಪ್ರೈಸಸ್ ಟು ಯೋರ್ ನೇಮ್, ಓ ಲಾರ್ಡ್, praises to your name, oh Lord. I sing praises to your name, oh Lord. Praises to your name, oh Lord. For your name is great and greatly to be praised. I sing praises to your name, oh Lord. Praises to your name, oh, for your name is great and greatly to be praised. For your name is great and greatly to be praised. ಸಭೆಗೆ ಬಲವನ್ನು ಕೊಟ್ಟಾತನು, ಸಭೆಗೆ ಬಲವನ್ನು ಕೊಡುವಾತನು ಆ ದೇವರೇ. ಆ ದೇವರಿಗೆ ಸ್ತೋತ್ರ ಸಲ್ಲಿಸಿ ಆತನ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ಸಮರ್ಪಣೆ ಮಾಡೋಣ. ಯೇಸುವಿನ ನಾಮದಲ್ಲಿ ತಂದೆಯೇ ನಮ್ಮನ್ನು ನಡೆಸಪ್ಪ, ನಿನ್ನ ಬಲದಿಂದ ತುಂಬಿಸು. ಕಡೆ ಕಾಲದಲ್ಲಿ ಯುದ್ಧವು ನಡೆಯುವಂಥ ಸಂದರ್ಭದಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗುವಂತೆ ನಮ್ಮ ಆಯುಧಗಳನ್ನು ಪರೀಕ್ಷಿಸಿಕೊಂಡು ಆಯುಧಗಳಲ್ಲಿ ಕಾಣಿಸೋರಾಗುವಂತೆ ಮಾಡು. ಪೂರ್ಣ ಜಯಶಾಲಿಯಾಗಿ ನಿನ್ನ ಬರೋಣದಲ್ಲಿ ಪಾಲುಗಾರರಾಗುವಂತೆ ಆಯುಧಗಳನ್ನು ಪರೀಕ್ಷಿಸಿಕೊಳ್ಳುವಂತೆ ಮಾಡು.
ಯೇಸು ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ, 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 ಹಲ್ಲೆಲೂಯ. ಒಬ್ಬೊಬ್ಬರದೇ ಸಾಕ್ಷಿಗಳು ಹೆಚ್ಚಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯ. ಸೀಕ್ರೆಟಾಗಿ ಗಾಡ್ ನಿಮ್ಮನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಉಪಯೋಗಿಸುವುದನ್ನು ನಾನು ನೋಡ್ತಾ ಇದ್ದೇನೆ. ಹಲ್ಲೆಲೂಯ. ನಿಮಗೆ ಆಶ್ಚರ್ಯ ಆಗ್ತದೆ. ಬೈಬಲ್ ಒಂದು ಮಾತು ಹೀಗೆ ಹೇಳ್ತದೆ, ಎಫೆಸ 3:20 ಹೀಗೆ ಹೇಳ್ತದೆ, ನಾವು ಯೋಚಿಸಿದ್ದಕ್ಕಿಂತಲೂ, ನಾವು ಬೇಡುವುದಕ್ಕಿಂತಲೂ, ಯೋಚಿಸಿದ್ದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. 3:20, ಎಫೆಸ 3:20. ನಮ್ಮಲ್ಲಿ ಕಾರ್ಯ, ನಮ್ಮಲ್ಲಿ ಅಂದರೆ ಯಾರಲ್ಲಿ ಗೊತ್ತುಂಟ? ದೈವ ಮಕ್ಕಳಲ್ಲಿ, ದೇವರ ಸಭೆಯಲ್ಲಿ. ಹಲ್ಲೆಲೂಯ. ದೇವರು ಕಾರ್ಯ ಮಾಡೋದು ದೇವರ ಸಭೆಯಲ್ಲಿ, ದೇವರ ಮಕ್ಕಳಲ್ಲಿ. ಹೇಗೆ ಕಾರ್ಯ ಮಾಡ್ತಾನಂತೆ? ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ, ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್, ಆಮೆನ್. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು ಯಾರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ? ಎಂಥ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ? ಇವತ್ತು ನಾವು ಕೂಡ ಬಂದು ಕೇಳ್ರಿ, ಆತನ ಸನ್ನಿಧಾನದಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇಲ್ಲಿ ಪೌಲನ್ನು ಕೂಡ ಆ ಕಾಲದಲ್ಲಿ ಎಫೆಸದವರಿಗೆ ಪತ್ರಿಕೆ ಬರೆಯುವಾಗ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಎಂಥ ದೇವರೆಂಬುದಾಗಿ ತಿಳಿದವನಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಎಂಥ ದೇವರಂತೆ? ನಾವು ಬೇಡುವುದಕ್ಕಿಂತಲೂ, ಯೋಚಿಸೋದಕ್ಕಿಂತಲೂ, ಹೇಗೆ? ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ, ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾನೆ. ಹಲ್ಲೆಲೂಯ. ಪೌಲನು ತನ್ನ ಜೀವಿತದಲ್ಲಿ ತನ್ನ ದೇವರನ್ನು ಬಹಳವಾಗಿ ತಿಳಿದುಕೊಂಡಿದ್ದನು. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವು ಸರಿ ನಾವು ಎಣಿಸೋದೇನು ಗೊತ್ತುಂಟ? ನಾವು ಆತನನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಸಭೆಯಾಗಿ ಸೇರಿ ಬರುವಂಥ ಉದ್ದೇಶ ಆತನನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ವಿಷಯವಾದಂಥ ಜ್ಞಾನದಿಂದ ತುಂಬುವುದಕ್ಕೆ. ಒಂದು ವೇಳೆ ಸಭೆ ಮಿಸ್ ಮಾಡಿದರೆ ಆತನ ವಿಷಯವಾದ ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ, ಮತ್ತು ಸಭೆ ಅಂದ್ರೇನು, ಸಭೆಯ ಪವರ್ ಅಂದ್ರೇನು, ಅಥಾರಿಟಿ ಅಂದ್ರೇನು, ಸಭೆ ಹೇಗೆ ಜಯಿಸ್ಬೋದು, ಸಭೆ ಹೇಗೆ ಈ ಲೋಕ ಯಾತ್ರೆಯಲ್ಲಿ ಜೀವಿಸ್ಬೋದು ಆತನ ಬಲದಿಂದ ಎಂಬಂಥ ಸಂಗತಿಗಳನ್ನು ಮಿಸ್ ಮಾಡ್ಕೊಳ್ತದೆ. ಯಾರು ಸಭೆಯಾಗಿ ಬರೋದ್ರಲ್ಲಿ ಹಿಂದೆ ಹೋಗ್ತಾರೋ ಅವರು ಮಿಸ್ಸಿಂಗ್ ಆಗ್ತಾರೆ. ಅನೇಕ ಸಂಗತಿಗಳು ಅವರ ಲೈಫಲ್ಲಿ ಮಿಸ್ ಆಗ್ತದೆ. ಹಲ್ಲೆಲೂಯ. ಸಭೆಗೇನೆ ದೇವರು ಪ್ರಕಟಣೆ ಕೊಡುವಂಥದ್ದು. ನೋಡಿ, ಅಪೊಸ್ತಲನಾದ ಪೌಲನನ್ನು ದೇವರು ಉದ್ದೇಶಪೂರ್ವಕವಾಗಿ ಕರೆದರು. ಏನು ಉದ್ದೇಶ? ಅನೇಕರ ಬಳಿ ಈತನನ್ನು ಕಳುಹಿಸಿ, ಅಪೊಸ್ತಲನಾಗಿ ಮಾಡಿ ಈತನನ್ನು ಕಳುಹಿಸಿ, ಈತನ ಮೂಲಕ ತನ್ನ ವಿಷಯವಾದಂಥ ಜ್ಞಾನವನ್ನು ಪ್ರಕಟಿಸುವಂಥ ಉದ್ದೇಶವನ್ನು ದೇವರು ಮಾಡಿಕೊಂಡರು. ಹಲ್ಲೆಲೂಯ, ಹಲ್ಲೆಲೂಯ. ದೇವ ಸಾನ್ನಿಧ್ಯದಲ್ಲೇ ಇದ್ದಾಗ ಆತನಿಗೆ ಪ್ರಕಟಣೆಗಳು ಸಿಕ್ಕಿದವು. ಸಿಕ್ಕಿದ ನಂತರ ಪ್ರಕಟಣೆಯನ್ನು ಏನು ಮಾಡಿದ? ತಾನು ಹೋದಂಥ ಸಭೆಗಳಲ್ಲಿ ಗಾಸ್ಪಲ್ ಶೇರ್ ಮಾಡಿದ. ಪಟ್ಟಣದಲ್ಲಿ ಗಾಸ್ಪಲ್ ಶೇರ್ ಮಾಡಿದ, ಸುವಾರ್ತೆ ಸಾರಿದ. ಸಭೆಗಳಲ್ಲಿ ಏನು ಮಾಡಿದ? ಆತ್ಮಿಕವಾದಂಥ ಸತ್ಯವನ್ನು ರಿವೀಲ್ ಮಾಡಿದ. ಮತ್ತು ಪತ್ರಿಕೆಗಳಲ್ಲಿ ತಾನು ದೂರ ಇರುವಾಗ ಪತ್ರಿಕೆ, ಕೇಳ್ರಿ, ಮಿಸ್ ಮಾಡ್ಕೊಳ್ಬೇಡ್ರಿ, ಪತ್ರಿಕೆಗಳಲ್ಲಿ ಕೂಡ ಏನು ಮಾಡಿದ ಗೊತ್ತುಂಟ? ಆತ್ಮಿಕ ಸತ್ಯವನ್ನು ಬರೆದು ಕಳಿಸಿದ. ಎಫೆಸದವರಿಗೆ ಪತ್ರಿಕೆಗಳಲ್ಲಿ ಅನೇಕ ಆತ್ಮಿಕ ಸತ್ಯಗಳನ್ನು ಆತನು ಬರೆದು ಕಳಿಸಿದಂಥ ಆ ಪತ್ರಿಕೆಯಲ್ಲಿ ನಾವು ನೋಡುವಾಗ, ಈ ಮಾತನ್ನು ನೋಡುವಾಗ ನಮಗೆ ಏನು ಗೊತ್ತಾಗ್ತದಂತ? ಹಲ್ಲೆಲೂಯ. ಆತನು ದೇವರನ್ನು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದ್ದ. ಆತನ್ನು ನಂಬಿದ ದೇವರು ಎಂಥವನಾಗಿದ್ದಾನೆ ತಿಳ್ಕೊಂಡವನಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಹಲ್ಲೆಲೂಯ. ಕೆಲವೊಂದು ಸಾರಿ ವರ್ಷಿಪ್ನ ವಿಚಾರಕ್ಕೆ ಬರುವಾಗ ನಾವು ಎಣಿಸ್ತೇವೆ, ನಾವು ಕೆಲವರಿಗೆ ದೇವರು ಸಾಂಗ್ ಕೊಟ್ಟಿರ್ತಾರೆ,
ಆ ಸಾಂಗ್ಗಳನ್ನು ಬಂದು ಹಾಡಿದರೆ ನಾವು ಪ್ರೆಸೆನ್ಸಲ್ಲಿ ತುಂಬ್ತೇವಂತ. ಅಲ್ಲ. ದೇವರು ನಮಗೆ ಅನೇಕರ ಮೂಲಕ ಹೆಲ್ಪ್ ಮಾಡಿದ್ದಾರೆ. ನಾವು ಪ್ರೈಸ್ ಮಾಡಲಿಕ್ಕೆ ನಮಗೆ ಈಸಿ ಆಗುವ ಹಾಗೆ ಕೆಲವರಿಗೆ ಟ್ಯಾಲೆಂಟ್ ಕೊಟ್ಟು ಸಾಂಗನ್ನು ಕಂಪೋಸ್ ಮಾಡುವಂಥ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಬಟ್ ನಾವು ಅದನ್ನು ಉಪಯೋಗ ಮಾಡುವಾಗ, ನಾವು ಸ್ತೋತ್ರ ಸಲ್ಲಿಸುವಾಗ, ನಮ್ಮ ದೇವರನ್ನು ತಿಳ್ಕೊಂಡವರಾಗಿ ನಾವು ಅದನ್ನು ಹಾಡುವಾಗ ವೆರಿ ಇಫೆಕ್ಟಿವ್ ಇರುತ್ತದೆ. ಹಲ್ಲೆಲೂಯಾ. ಬರೀ ಒಬ್ಬರು ಹಾಡಿದ, ಒಬ್ಬರು ಬರೆದ ಸಾಂಗನ್ನು ತಂದು ಹಾಡೋದ್ರಲ್ಲಿ ಇಫೆಕ್ಟಿವ್ ಇಲ್ಲ. ಆತನು ಆ ಒಂದು ಸಂಗೀತಗಾರನ, ಆ ಭಕ್ತನು ಏನು ಅನುಭವ ಮಾಡಿಕೊಂಡು ಬರೆದಿದ್ದಾನೆ, ಆತನು ನನ್ನ ದೇವರ ಕುರಿತಾಗಿ ಏನು ಹೇಳಿದ್ದಾನೆ, ಅದು ನಿಜವಾದರೆ ನಾನು ಹಾಡ್ತೇನೆ, ಅದು ನಿಜವಲ್ಲದೆ ನಾನು ಹಾಡೋದಿಲ್ಲ. ಇವತ್ತು ಇನ್ನೊಂದು ವಿಷಯ ಹೇಳ್ತೇನೆ, ತಿಳಿಯದೆ ಹಾಡ್ತಾ ಇದ್ದೇವೆ, ತಿಳಿಯದೆ ಸ್ತೋತ್ರ ಮಾಡ್ತಾ ಇದ್ದೇವೆ, ಏನೇನೋ ಸ್ತೋತ್ರ ಮಾಡ್ತಾ ಇದ್ದೇವೆ. ಇವತ್ತಿನ ಸ್ತೋತ್ರದ ಕುರಿತಾಗಿ ಹೇಳೋದಲ್ಲ, ನಾನೊಂದು ಜನರಲ್ ಆಗಿ ಹೇಳೋದು. ನನಗೆ ಒಂದು ಇದಾಗೋದೇನೆಂದರೆ, ಏನಾದರೂ ಪರಿಶುದ್ಧಾತ್ಮ ಪ್ರೇರಿತನಾಗಿ ಲೀಡಾಗಿ ಮಾತಾಡುವಾಗ ಜನರು ಅದನ್ನು ಯಾಕೆ ತಗೊಳ್ತಾರೆ, ಇವತ್ತು ನಾನು ಅದು ಮಾಡಿದೆ ಇದು ತಕ್ಕೊಳ್ಬೇಡ್ರಿ. ಒಬ್ಬ ಸಭಾಪಾಲಕನನ್ನು ದೇವರು ನಿಲ್ಲಿಸಿದ್ದಾರೆ, ಸಭಾಪಾಲಕನ ಮೂಲಕ ದೇವರು ಮಾತಾಡ್ತಾ ಇರ್ತಾರೆ. ಅದರ ಅರ್ಥ ಏನಾದರೂ ವಿಷಯ ಇದ್ದರೆ ವಿಷಯವನ್ನು ತಿಳ್ಕೊಂಡು ಅಥವಾ ಇನ್ನೊಬ್ಬರು ಹೇಳಿಕೊಂಡು ಇವನು ಮಾತಾಡ್ತಾ ಇದ್ದಾನೆ ಎನಿಸ್ಬೇಡ್ರಿ. ಎಷ್ಟೇ ಕಾದುಕೊಂಡ್ರಿ, ಇವತ್ತು ದೇವರು ನನಗೆ ಏನು ಮಾತಾಡ್ತಾನೆ ಅದಕ್ಕೆ ಅಗ್ರಿ ಆಗ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಅಲ್ಲಿ ಬ್ಲೆಸ್ಸಿಂಗ್ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯ ಬರುವಾಗ ಟಾಂಟ್ ಅಂತ ತಕೊಂಡ್ರೆ ನಿಮ್ಮ ಸ್ಪಿರಿಚುವಲ್ ಲೈಫ್ ಮೇಲೆ ಬರುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಸ್ಪಿರಿಚುವಲ್ ದೃಷ್ಟಿಯಿಂದ ಆತ್ಮಿಕ ವಿಷಯ, ಆತ್ಮಿಕ ಸಭೆ, ಆತ್ಮಿಕ ನಾಯಕರ ಕುರಿತಾಗಿ ಸ್ಪಿರಿಚುವಲ್ ದೃಷ್ಟಿಯಿಂದ ಸ್ಟಡಿ ಮಾಡಿ, ಬೈಬಲ್ ಅಂದರೆ ಒಂದು ಆಳವಾದ ಸಾಗರ, ಅದರಲ್ಲಿ ಆಳವಾದ ಆತ್ಮಿಕ ಅರ್ಥ ಇದೆ. ಒಂದು ಪ್ಲೇಸಲ್ಲಿ ದೇವರು ಒಬ್ಬನನ್ನು ಎಬ್ಬಿಸುವುದು, ಲೈಕ್ ಮೋಸೆಸ್ ಸುಮ್ಮನೆ ಎಬ್ಬಿಸಲಿಲ್ಲ, ಒಂದು ಉದ್ದೇಶಪೂರ್ವಕವಾಗಿ ಎಬ್ಬಿಸಿ ಅವನ ಮೂಲಕ ಮಾತಾಡಿಸ್ತಾನೆ. ಅದರ ಅರ್ಥ ಅವನು ಶಾರೀರಿಕವಾಗಿ ಮೂವ್ ಆಗ್ತಾನೆ ಎಂಬಂತ ಅರ್ಥ ಅಲ್ವೇ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾಕೆ ಹೇಳ್ತಾನೆ, ಇವತ್ತು ಆರಾಧನೆ ಮಾಡಿದವರು ಅದನ್ನು ಇದು ಮಾಡಬೇಡ್ರಿ. ದೇವರು ಕಲಿಸ್ತಾನೆ, ಅನೇಕ ಸಂಗತಿನ ಕಲಿಸ್ತಾನೆ. ಅದು ಇವತ್ತು ಆರಾಧನೆ ಮಾಡಿದಕ್ಕೂ ನಿನ್ನೆ ಆರಾಧನೆ ಮಾಡಿದಕ್ಕಂತೂ ಎಣಿಸ್ಬೇಡ್ರಿ. ದೇವರು ನಮ್ಮನ್ನು ಡಿಸಿಪ್ಲಿನ್ಗೆ ತರಲಿಕ್ಕೆ ಇಷ್ಟಪಟ್ಟಿದ್ದು, ನನ್ನನ್ನು ನಿಮ್ಮನ್ನು ಡಿಸಿಪ್ಲಿನ್ಗೆ ನಡೆಸುವಾತನಾಗಿದ್ದಾನೆ. ಯಾಕೆ ಗೊತ್ತುಂಟ, ನಾವು ಆತನನ್ನು ತಿಳಿದುಕೊಂಡು ಆತನ ಮಹಿಮೆಯ ಬಲದಲ್ಲಿ ತುಂಬಲ್ಪಟ್ಟವರಾಗಿ ಆತನ ಆ ಮಹಿಮೆಯಲ್ಲಿ ನಾವು ಕಾಣಿಸಿಕೊಳ್ಳಬೇಕೆಂಬಂತ ಒಂದು ಉದ್ದೇಶದಿಂದ ಸಭೆಗೆ ದೇವರು ಮಾತಾಡ್ತಾನೆ. ಹಲ್ಲೆಲೂಯಾ. ಏನೋ ಹೇಳ್ತಾನೆ, ಯಾರು ಅದನ್ನು ಟಾಂಟ್ ಅಂತ ತಗೊಳ್ತಾರ ಅವರ ಸ್ಪಿರಿಚುವಲ್ ಲೈಫ್ ಸ್ಟಕ್ ಆಗ್ತದೆ, ಅವರಲ್ಲಿ ಬ್ಯಾಕ್ ಸ್ಲೈಡಿಂಗ್ ಅಟ್ಯಾಕ್ ಆಗ್ತದೆ. ಲೈಕ್ ಥೆಸಲೋನಿಕನ್ ಚರ್ಚ್ ಮಾಡಿದೇನಂತೆ, ಇದು ದೇವರ ವಾಕ್ಯ, ರೆಸ್ಪೆಕ್ಟ್ ಕೊಟ್ಟರು, ಮ್ಯಾನ್ ಆಫ್ ಗಾಡ್ಗೆ ರೆಸ್ಪೆಕ್ಟ್ ಕೊಟ್ಟರು. ದಿಸ್ ಇಸ್ ವರ್ಡ್ ಆಫ್ ಗಾಡ್. ಒಂದು ವೇಳೆ ನನ್ನಲ್ಲಿ ಮಾತಾಡಿದಾದ್ರೆ ನಾನು ಅದಕ್ಕೆ ಒಬ್ಬೆ ಆಗ್ತೇನೆ. ಹಲ್ಲೆಲೂಯಾ ಎಂಬ ಭಾವದಿಂದ ಅವರು ಒಬ್ಬೆ ಆದರು. ಅವರು ಒಬ್ಬೆ ಆದದ್ರಿಂದ, ಅವರು ವಿಧೇಯರಾದದ್ರಿಂದ ಏನಾಯ್ತು ಗೊತ್ತಾ? ಏನಾಯ್ತು? ಥೆಸಲೋನಿಕ ಸಭೆ ಎಂಥ ಪ್ರಸಿದ್ಧಿಗೆ ಬಂತು. ಹಲ್ಲೆಲೂಯಾ. ಹೇಗೆ ಸಾಕ್ಷಿಗಳಾದರು. ಹೌದಾ? ನೋಡೋಣವ, ನೋಡಿ, ತೆಗಿರಿ 1ನೇ ಥೆಸಲೋನಿಕ 3. ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ, ಆರಾಧನೆ ಸ್ತುತಿ ಸ್ತೋತ್ರವು ದೇವಾನೆ ಸಲ್ಲಿಸುವೆ. ಹಲ್ಲೆಲೂಯಾ. ನೋಡ್ರಿ, 1ನೇ ಅಧ್ಯಾಯದಲ್ಲಿ 5, 6, 7, 8, 5ರಿಂದ 8ನೇ ವಚನದವರೆಗೆ ಓದುವಾಗ ನಾವು ಸಾರಿದ 1 ಥೆಸಲೋನಿಕ 1ನೇ ಅಧ್ಯಾಯ 5ರಿಂದ 8ನೇ ವಚನ ಓದ್ರಿ ಒಬ್ಬರು. ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ
ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ನಾವು ನಿಮ್ಮಲ್ಲಿದ್ದು ನಿಮಗೋಸ್ಕರ ಎಂಥವರಾಗಿ ವರ್ತಿಸಿದೆವೆಂಬುದನ್ನು ನೀವೂ ಬಲ್ಲಿರಿ. ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದುಂಟಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿ ನಮ್ಮನ್ನು ಕರ್ತನಾದ ಯೇಸುವನ್ನು ಅನುಸರಿಸುವರಾದಿರಿ. ಹೀಗೆ ಮಕೆದೋನ್ಯದಲ್ಲಿಯೂ ಅಕಾಯದಲ್ಲಿಯೂ ಕ್ರಿಸ್ತನನ್ನು ನಂಬುವರೆಲ್ಲರಿಗೆ ಮಾದರಿಯಾದಿರಿ. ಕರ್ತನ ವಾಕ್ಯವು ನಿಮ್ಮಿಂದಲೇ ಮಕೆದೋನ್ಯದಲ್ಲಿಯೂ ಅಕಾಯದಲ್ಲಿಯೂ ಘೋಷಿತವಾದದ್ದಲ್ಲದೆ ದೇವರ ಮೇಲೆ ನೀವು ಇಟ್ಟಿರುವ ನಂಬಿಕೆಯು ಎಲ್ಲ ಸ್ಥಳಗಳಲ್ಲಿಯೂ ಪ್ರಸಿದ್ಧವಾಯಿತು. ಆದ್ದರಿಂದ ಆ ವಿಷಯದಲ್ಲಿ ನಾವು ಏನು ಹೇಳಬೇಕಾದದ್ದಿಲ್ಲ. ಏನಾಯ್ತಂತೆ? ಪ್ರಸಿದ್ಧವಾಯಿತು. ಏನು ಪ್ರಸಿದ್ಧವಾಯಿತು? ಹೀಗೆ ಮೆಕೆದೋನ್ಯದಲ್ಲಿಯೂ ಅಕಾಯದಲ್ಲಿಯೂ 7ನೇ ವಚನ, ಕ್ರಿಸ್ತನ್ ನಂಬುವರೆಲ್ಲರಿಗೆ ಮಾದರಿಯಾದಿರಿ. ಕರ್ತನ ವಾಕ್ಯವು ನಿಮ್ಮಿಂದಲೇ ಮೆಕೆದೋನ್ಯದಲ್ಲಿಯೂ ಅಕಾಯದಲ್ಲಿಯೂ ಘೋಷಿತವಾದದಲ್ಲದೆ ದೇವರ ಮೇಲೆ ನೀವು ಇಟ್ಟಿರುವ ನಂಬಿಕೆ ಎಲ್ಲ ಸ್ಥಳಗಳಲ್ಲಿ ಪ್ರಸಿದ್ಧವಾಯಿತು. ಈಗ ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆ ಎಲ್ಲ ಸ್ಥಳದಲ್ಲಿ ಪ್ರಸಿದ್ಧವಾಯಿತು ಅಂದರೆ ಅವರು ಕ್ರಿಸ್ತನಿಗಾಗಿ ಪ್ರಸಿದ್ಧಿಗೆ ಬಂದರಂತಾಯ್ತಲ್ವಾ? ಹೌದಲ್ವಾ? ಹೌದಲ್ವಾ? ಅದೇ ಅರ್ಥ ಅಲ್ವಾ? ಕ್ರಿಸ್ತನಿಗಾಗಿ ಎಲ್ಲ ಸ್ಥಳದಲ್ಲಿ ಪಟ್ಟಣಗಳಲ್ಲಿ ಪ್ರಸಿದ್ಧಿಗೆ ಬಂದರು. ಹಲ್ಲೆಲೂಯ, ಹಲ್ಲೆಲೂಯ. ಓಲ್ಡ್ ಟೆಸ್ಟ್ಮೆಂಟ್ನ ಕಾಲದಲ್ಲಿ ಒಬ್ಬ ಪ್ರವಾದಿ, ಯಾರು ಗೊತ್ತುಂಟ? ಸಮುವೇಲ. ಅಲ್ಲಿ ನೋಡ್ರಿ, ಯಾಜಕನಾಗಿದ್ದಂಥ ಏಲಿಯ ಕೈ ಕೆಳಗೆ ಸಮುವೇಲನನ್ನ ಹನ್ನಳು ಅರ್ಪಿಸಿಟ್ಟಿರ್ತಾಳೆ ಅಥವಾ ಒಪ್ಪಿಸಿಕೊಟ್ಟಿರ್ತಾಳೆ ಸೇವೆಗೆ. ಅಲ್ಲಿ ಏಲಿಯ ಮಕ್ಕಳು ಸೀನಿಯರ್ಗಳು, ಇವ ಜೂನಿಯರ್. ಏಲಿಯ ಮಕ್ಕಳು ಕೂಡ ಇದ್ದಾರೆ, ಸಮುವೇಲನು ಕೂಡ ಇದ್ದಾನೆ. ಆದರೆ ಏಲಿಯ ಮಕ್ಕಳು, ಬೈಬಲ್ ಹೇಳ್ತದೆ, ಅವರು ಬಹು ದುಷ್ಟರಾಗಿದ್ದರಂತೆ. ಅವರು ದೇವರ ವಾಕ್ಯಕ್ಕೆ ರೆಸ್ಪೆಕ್ಟ್ ಕೊಡಲಿಲ್ಲ, ವರ್ಡ್ ಆಫ್ ಗಾಡ್ಗೆ ರೆಸ್ಪೆಕ್ಟ್ ಕೊಡಲಿಲ್ಲ. ಹಲ್ಲೆಲೂಯ. ಅವರು ಒಂದು ವೇಳೆ ವರ್ಡ್ ಆಫ್ ಗಾಡ್ಗೆ ರೆಸ್ಪೆಕ್ಟ್ ಕೊಡುವವರಾಗ್ತಾ ಇದ್ರೆ ಅಥವಾ ದೇವರ ಮಾತಿಗೆ ರೆಸ್ಪೆಕ್ಟ್ ಕೊಡುವವರಾಗ್ತಾ ಇದ್ರೆ ಯಜ್ಞಗಳನ್ನು ಸರಿಯಾದ ರೀತಿಯಲ್ಲಿ ಅವರು ಅರ್ಪಿಸ್ತಾ ಇದ್ದರು. ಅವರು ಯಜ್ಞ ಅರ್ಪಿಸೋಕ್ಕೆ ಬಂದವ್ರ ಜೊತೆ ಬಲಾತ್ಕಾರ ಮಾಡ್ತಾ ಇರಲಿಲ್ಲ ಅಥವಾ ಅಲ್ಲಿ ವ್ಯಭಿಚಾರ ಅವರು ಮಾಡ್ತಾ ಇರಲಿಲ್ಲ. ಆದರೆ ಅವರು ಬಹು ದುಷ್ಟರಾಗಿ ದೇವರ ಮಾತಿಗೆ ಎದುರು ಬೀಳುವವರಾಗಿ ಅಲ್ಲಿ ಕಾಣಿಸಿಕೊಂಡ್ರು. ಆದರೆ ಸಮುವೇಲ ಏನು ಗೊತ್ತಾ? ಸಮುವೇಲನ ಲೈಫಲ್ಲಿ ಒಂದು ಪ್ರಾಕ್ಟೀಸ್ ಇತ್ತು. ಏನು ಪ್ರಾಕ್ಟೀಸ್ ಗೊತ್ತುಂಟ? ತನ್ನ ಮೇಲೆ ದೇವರು ಯಾರನ್ನು ಇಟ್ಟಿದ್ದಾನೋ ಅವನ ಸ್ವರವನ್ನು ಕೇಳುವ ಪ್ರಾಕ್ಟೀಸ್. ಅದು ಲೈಫಲ್ಲಿ ಒಂದು ಪ್ರಾಕ್ಟೀಸೇ ಆಗಿತ್ತು. ಈಚೆ ದೇವರು ಕರೆದರೂ ಕೂಡ ಉಂಟಲ್ಲ, ಅವನಿಗೆ ಸಮುವೇಲ ಕರೆದ ಹಾಗೇನೆ ಆಗೋದು. ಹೇಳ್ತಾನೆ, ಹೋಗ್ತಾನೆ, ಕರ್ದಿಯಾ? ಇಲ್ಲ, ಹೋಗಿ ಮಲಗು. ಕರ್ದಿಯಾ? ಇಲ್ಲ, ಕರ್ದಿಯಾ? ಇಲ್ಲ, ಹೋಗಿ ಮಲಗು. ಇನ್ನೊಮ್ಮೆ ಕರೆದ್ರೆ ಈಗ ಇದ್ದೇನೆಂಬುದಾಗಿ ಹೇಳು ಎಂಬುದಾಗಿ ಯಾರು ಹೇಳ್ತಾ ಇದ್ದಾನೆ? ಏಲಿ ಹೇಳ್ತಾ ಇದ್ದಾನೆ. ಅದೇ ಪ್ರಕಾರ ಕೊನೆ ಬಾರಿ ಕರೆಯುವಾಗ ಈಗೋ ಇದ್ದೇನೆಂಬುದಾಗಿ ಸಮುವೇಲ ಹೇಳ್ತಾನೆ. ಆಗ ದೇವರು ಅವನ ಹತ್ರ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಾತಾಡಿದ ನಂತರ ಮುಂದಿನ ವಚನಗಳನ್ನು ಓದ್ತಾ ಹೋಗುವಾಗ ಅಲ್ಲಿ ಏನು ಬರ್ತಿದೆ ಗೊತ್ತಾ? ಅವನನ್ನು ದೇವರು ದೊಡ್ಡ ಪ್ರವಾದಿಯನ್ನಾಗಿ ನಿಲ್ಲಿಸ್ತಾ ಇದ್ದಾರೆ. ಅವನ ಸುದ್ದಿ ಎಲ್ಲ ಕಡೆಗೆ ಹಬ್ತಾ ಉಂಟು. ಜನರು ಅವನನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬೈಬಲ್ ಹೇಳ್ತದೆ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ. ಎಲ್ಲ ಪ್ಲೇಸ್ಗೆ ದೇವರ ನಾಮದಲ್ಲಿ ದೇವರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟದ್ರಿಂದ, ದೇವರ ಮಾತನ್ನ ಹಿಡಿದದ್ರಿಂದ ಎಲ್ಲ ಪ್ಲೇಸ್ಗಳಲ್ಲಿ ಅವನ ಹೆಸರು, ದೇವರ ಮನುಷ್ಯನಾದಂಥ ಸಮುವೇಲನೊಬ್ಬನಿದ್ದಾನೆ, ಪ್ರವಾದಿಯಾದಂಥ ಸಮುವೇಲನಿದ್ದಾನೆ. ಅವನ ಹತ್ರ ಹೋದರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ನಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಪ್ರಿಯರೇ, ಎಷ್ಟು ಜನ ಬಯಸ್ತೀರಿ ಇಂಥ ವ್ಯಕ್ತಿಗಳು ನಾನು ಆಗಬೇಕೆಂಬುದಾಗಿ? ಆಗಬೇಕಾದರೆ
ಪಟ್ಟಣ ಪಟ್ಟಣ ನನ್ನನ್ನು ನಿಮ್ಮನ್ನು ಹುಡುಕಿಕೊಂಡು ಬರಬೇಕಾದ್ರೆ, ಪಟ್ಟಣ ನನ್ನಿಂದ ನಿನ್ನಿಂದ ಆದರಣೆ ಪಡ್ಕೊಳ್ಬೇಕಾದ್ರೆ, ಪಟ್ಟಣದಲ್ಲಿ ಉಜ್ಜೀವನ ಬರಬೇಕಾದ್ರೆ ನಾವು ಒಂದು ಮಾಡಬೇಕು. ದೇವರ ವಾಕ್ಯ ಬರುವಾಗ ಅದು ಮನುಷ್ಯರ ವಾಕ್ಯವನ್ನೆನಿಸಿ ಅದರ ಟಾಂಟ್, ಅದೇ ಅಲ್ಲಿ ಥೆಸಲೋನಿಕದವರ ಕುರಿತಾಗಿ ಹೇಳಿದಲ್ಲ, ಅವ್ರು ಹೇಳ್ತಾರೆ, ಅಲ್ಲಿ ಬರ್ದಿದ್ದಾನೆ ಪೌಲನು, ಅದು ಮನುಷ್ಯರ ವಾಕ್ಯ ಅಲ್ಲ, ಅದು ಟಾಂಟ್ ಅಲ್ಲ, ಅದು ಇನ್ನೊಂದಲ್ಲ, ಇನ್ನೊಂದು ಪತ್ರಿಕೆ ನುಡಿಯಲ್ಲ. ದಿಸ್ ಇಸ್ ಗಾಡ್ಸ್ ವರ್ಡ್. ಒಂದು ವೇಳೆ ದೇವರ ವಾಕ್ಯ ಮಾತಾಡುವಾಗ ಕೆಲವು ಸಾರಿ ಏನು ಗೊತ್ತುಂಟ, ಬಿಟ್ಟು ಕೊಡಲಿಕ್ಕೆ ಮನಸ್ಸಿಲ್ಲದ ಭಾಗದಲ್ಲಿ ಅದು ಮಾತಾಡುವಾಗ ನಮಗೆ ಹರ್ಟ್ ಆಗ್ತದೆ, ನೋವಾಗ್ತದೆ. ಆ ನೋವಿನ ಮಧ್ಯದಲ್ಲಿ ಇಲ್ಲ, ನನ್ನನ್ನು ಒಪ್ಪಿಸಿಕೊಡ್ತೇನೆ, ನಾನು ಬಿಟ್ಟು ಕೊಡ್ತೇನೆ, ನಾನು ನಿಲ್ತೇನೆ, ನಾನು ಇದನ್ನು ಮಾಡ್ತೇನೆ ಎಂಬುದಾಗಿ ನಾವು ನಿರ್ಧಾರಕ್ಕೆ ಬರುವಾಗ, ಲೈಕ್ ಸ್ಯಾಮುವೇಲ್, ಹಲ್ಲೆಲೂಯಾ, ಹೊಸ ಒಡಂಬಡಿಕೆ ಕಾಲದಲ್ಲಿ ಥೆಸಲೋನಿಕ ಚರ್ಚ್, ಹಳೆ ಒಡಂಬಡಿಕೆ ಕಾಲ ಇನ್ನೂ ಅನೇಕರನ್ನ ಎಕ್ಸಾಂಪಲ್ ಆಗಿ ನಾವು ತಗೊಳ್ಬೋದು. ಎಷ್ಟೋ ದೇವ ಭಕ್ತರು ದೇವರ ಹೆಸರಲ್ಲಿ ಪ್ರಸಿದ್ಧಿಗೆ ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಒಡಂಬಡಿಕೆ ಕಾಲದಲ್ಲಿ ಆ ಥೆಸಲೋನಿಕ ಸಭೆ ಕ್ರಿಸ್ತನಿಗಾಗಿ ಅವರ ನಂಬಿಕೆ ಎಲ್ಲ ಕಡೆ ಪ್ರಸಿದ್ಧಿಗೆ ಬಂತಂದ್ರೆ ಅವರು ಕ್ರಿಸ್ತನಿಗಾಗಿ ಪ್ರಸಿದ್ಧಿಗೆ ಬಂದರು. ಹಲ್ಲೆಲೂಯಾ. ಈ ದಿನಗಳಲ್ಲಿ ಹೆಚ್ಚು ನನಗೆ ಇದಾಗೋದು, ಒಂದು ಹೃದಯದಲ್ಲಿ ಒಂದು ಕೊರಗು ಆಗ್ತಾ ಉಂಟು. ರಿಯಲ್ ಆಗಿ ಹೇಳ್ತಾ ಇದ್ದಾನೆ. ಏನು ಗೊತ್ತಾ, ಪಟ್ಟಣಕ್ಕೆ ನೀಡುಂಟು, ಅಂಥ ವ್ಯಕ್ತಿಗಳ ನೀಡುಂಟು. ತಮ್ಮ ಲೈಫನ್ನು ಕರೆಕ್ಷನ್ ಮಾಡಿಕೊಂಡು ಸ್ಪಿರಿಚುವಲ್ ಮೈಂಡಲ್ಲಿ ಕಟ್ಟಿಕೊಂಡು ಸ್ಪಿರಿಚುವಲ್ ವೇಯಲ್ಲಿ ನೋಡಿ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿದ್ದುಕೊಂಡು ಯಾವಾಗಲೂ ದೇವರ ಸಂಗಡ ಮಾತಾಡುತ್ತಾ ಎಲ್ಲಿ ಚಾನ್ಸ್ ಸಿಗ್ತದೆ, ನಾನು ದೇವರ ಸಂಗಡ ಮಾತಾಡ್ತೇನೆ, ಎಲ್ಲಿ ಚಾನ್ಸ್ ಸಿಗ್ತದೆ, ಎಲ್ಲಿ ಹೇಳಲಿಕ್ಕೆ ಅವಕಾಶ ಸಿಗ್ತದೆ, ನಾನು ಹೇಳ್ತೇನೆ ಎಂಬಂತ ಒಂದು ದಾಹದಲ್ಲಿರುವವರಿಗೋಸ್ಕರ ಪಟ್ಟಣಗಳು ಕಾಯ್ತಾ ಉಂಟು, ಏರಿಯಾಗಳು ಕಾಯ್ತಾ ಉಂಟು. ಒಂದು ಅನ್ಯ ಕುಟುಂಬಸ್ಥರಲ್ಲಿ ಬಂದಿದ್ರು, ನಮ್ಮ ಅನ್ಯ ಧರ್ಮೀಯರು, ಯಾವುದೇ ಧರ್ಮ ಇರಲಿ, ಸೋತು ಹೋಗಿದ್ದಾರೆ. ಅವರ ಫ್ಯಾಮಿಲಿ ಫಸ್ಟ್ ಟೈಮ್ ಬರೋದಲ್ಲ, ಯಾವ ವಿಷಯಕ್ಕಾಗಿ ಬಂದರು ನೋಡಿ, ದೇವರ ಬಗ್ಗೆ ಒಂದು ಮಾತಾಡುವಂಥ ಒಂದು ಅವಕಾಶ ನಮಗೆ ಸಿಗ್ತಾ ಉಂಟು. ನಾವು ಮಾತಾಡ್ತಾ ಇರ್ತೇವೆ, ಗಾಸ್ಪಲ್ ಶುಭ ವರ್ತಮಾನ ತಿಳಿಸ್ತಾ ಇದ್ದೇವೆ, ಪ್ರೇಯರ್ ಮಾಡ್ತಾ ಇದ್ದೇವೆ, ದೇವರು ಅವರಲ್ಲಿ ಪ್ರಸಿದ್ಧಿಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ವಿಚ್ ಕ್ರಾಫ್ಟ್, ಫಸ್ಟ್ ಯಾರು ಬಂದಂದ್ರೆ ಮಗ ಬಂದ, ಆಮೇಲೆ ಬಂದವರು ಮಗಳು ಬಂದರು, ಆಮೇಲೆ ಬಂದವರು ತಾಯಿಯೇ ಬಂದರು, ಆಮೇಲೆ ಬಂದವರು ಮಾಮ ಬಂದರು, ಆಮೇಲೆ ಮಾಮನ ಹೆಂಡತಿ ಬಂದರು, ಆಮೇಲೆ ಸೊಸೆ ಬಂದರು. ಒಂದು ವಿಚ್ ಕ್ರಾಫ್ಟ್ ಅವರ ಆ ಸೊಸೆಗೆ ಮೊನ್ನೆ ಇತ್ತೀಚೆಗೆ ಆ ಸೊಸೆಗೆ ಅಟ್ಯಾಕ್ ಆಗಿತ್ತು. ದೇವರ ಶಕ್ತಿ ಬಂದು ಬಿಡುಗಡೆ ಮಾಡಿದ ನಾನು ನೋಡಿದೆ. ಹಲ್ಲೆಲೂಯಾ. ಕ್ಲಿಯರ್ ಬಿಡುಗಡೆ, ಕಂಪ್ಲೀಟ್ ಬಿಡುಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರಲ್ಲಿ ನಾನು ಏನು ನೋಡ್ತಾ ಇದ್ದೇನೆಂದರೆ ಪ್ರಿಯರೇ, ಎಷ್ಟೋ ಜನರು ಇವತ್ತು ಇದ್ದಾರೆ, ಎಷ್ಟೋ ಜನರಿಗೆ ದೇವ ಮನುಷ್ಯರ ಹಲ್ಲೆಲೂಯಾ ಅವಶ್ಯಕತೆ ಇದೆ. ಲೋಕ ಕಾಯ್ತಾ ಉಂಟು. ಆ ದಿನಮಾನಗಳಲ್ಲಿ ಯೇಸು ಈ ಲೋಕಕ್ಕೆ ಬಂದಾಗ, ಯೇಸು ಈ ಲೋಕ ಕೇಳ್ರಿ, ಮಿಸ್ ಮಾಡ್ಕೊಳ್ಬೇಡಿ, ಯಾರು ಮಲಗಬೇಡ್ರಿ. ಮಲಗೋದು, ಸಭೆಯಲ್ಲಿ ಮಲಗೋದು ಒಳ್ಳೆ ಸಿಂಬಲ್ ಅಲ್ಲ. ನೀವು ಸರಿಯಾಗಿ ರೆಸ್ಟ್ ಬೇಕಾದ್ರೆ ಸರಿಯಾಗಿ ರೆಸ್ಟ್ ಮಾಡಬೇಕು. ಸಭೆಯಲ್ಲಿ ಬರುವಾಗ ವಾಕ್ಯ ಕೇಳೋದಕ್ಕೆ ಒಂದು ಹೋರಾಟ ಮಾಡಬೇಕು. ಫಸ್ಟ್ ಮಾತಾಡ್ಬೇಕು, ಲಾರ್ಡ್ ನಾನು ವಾಕ್ಯ ಕೇಳ್ತೇನೆ, ನನಗೆ ಒಂದು ವೇಳೆ ಶರೀರ ಬಲಹೀನ ಇರುವುದಾದ್ರೆ ಶರೀರಕ್ಕೆ ಬಲ ಕೊಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಯಲ್ಲಿ ಬಂದು ಮಲಗುವುದು ಅದು ನಾಟ್ ಗುಡ್ ಸಿಂಬಲ್. ಅದರ ಹಿಂದೆ ಬೇರೆ ವಿಚಾರಗಳಿದೆ, ಅನೇಕ ಕಾರಣಗಳು ಇದೆ. ಒಂದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅನೇಕ ರೀಸನ್ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಎಲ್ಲಿ ಮನುಷ್ಯರಿಗೆ ಒಂದು ವಿಷಯದ ಆಸಕ್ತಿ ಬರ್ತದೆ ಅಲ್ಲಿ ನಿದ್ರೆ ಕೂಡ ಬರೋದಿಲ್ಲ. ನೈಟ್ ಇಡೀ ಕುತ್ಕೊಳ್ತಾರೆ ಬೇಕಾದ್ರೆ. ಹಾಗಾದ್ರೆ ಇದು ಏನು ತೋರಿಸಂದ್ರೆ ಆಸಕ್ತಿಹೀನತೆಯನ್ನು ತೋರಿಸ್ತದೆ. ಆಸಕ್ತಿಹೀನತೆ ಅಂತ ತೋರಿಸ, ಅದರಲ್ಲಿ ನಾವು ಆಸಕ್ತಿಗೆ ಬರದಿರುವುದನ್ನು
ನೋಡ್ತೇವೆ. ಹಲ್ಲೆಲೂಯಾ. ಕೆಲವು ಸರಿ ನಾನು ಕೂಡ ಕುತ್ಕೊಂಡಾಗ ಕಣ್ಣು ಕೂರುವಾಗ ಸೀದಾ ಒಳಗೆ ಹೋಗ್ತೇನೆ, ಮುಖಕ್ಕೆ ನೀರು ಹಾಕೊಂಡ್ಬರ್ತೇನೆ. ನೋ, ಸಮ್ ರೀಸನಲ್ಲಿ ಇರ್ತದೆ. ಒಂದೇ ರೀಸನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆಸಕ್ತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಸ್ಪಿರಿಟ್ದೊಂದು ಇನ್ಫ್ಲುಯೆನ್ಸ್ ಅಂತ ಹೇಳಲಿಕ್ಕೆ, ಒಂದೇ ವಿಷಯವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅನೇಕ ರೀಸನ್ ಇರ್ತದೆ. ಆದರೆ ಒಂದು ಗೊತ್ತಿರಬೇಕು, ಸಭೆಗೆ ಬರುವಾಗ ಇಲ್ಲ, ನಾನು ದೇವರ ವಾಕ್ಯವನ್ನು ಕೇಳಿಕ್ಕೆ ಹೋಗ್ತಾ ಇದ್ದೇನೆ. ಐ ವಾಂಟ್. ಹಲ್ಲೆಲೂಯಾ. ಯೇಸು ಸ್ವಾಮಿಯ ವಿಷಯವಾಗಿ ನೋಡೋದಾದರೆ, ನಿನ್ನಲ್ಲಿ ಜೀವ ಕೊಡುವಂಥ ವಾಕ್ಯ ಉಂಟಲ್ಲ, ಅದು ನನಗೆ ಬೇಕು ಎಂಬಂತ ಒಂದಿದ್ರಿಂದ ನಾವು ಬರುವಾಗ ದೊಡ್ಡ ಕಾರ್ಯ ಆಗ್ತದೆ. ಹಲ್ಲೆಲೂಯಾ. ನಾನು ಹೇಳ್ತಾ ಬಂದೆ, ಹಲ್ಲೆಲೂಯಾ, ಸ್ತುತಿಯ ಬಗ್ಗೆ ಮಾತಾಡಿ ವಾಕ್ಯವನ್ನು ಟಾಂಟ್ ಅಂತ ತಿಳ್ಕೊಳ್ಬಾರ್ದು, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ನಮ್ಮಲ್ಲಿ ಮಾತಾಡೋದಾದರೆ ಹರ್ಟ್ ಆದರೂ ಕೂಡ ಒಪ್ಪಿಸಿಕೊಡಬೇಕು. ಯಾಕಂದ್ರೆ ಲೋಕ ಅಂತ ಜನರನ್ನ ಬಯಸ್ತಾ ಇದೆ, ದೇವ ಮನುಷ್ಯರನ್ನ. ದೇವ ದರ್ಶಕರು ಇಲ್ಲದೆ ಜನರು ಎಂತಾಗಿದ್ದಾರಂತೆ, ಅಂಕೆ ಮೀರಿದ್ದಾರೆ. ಇನ್ನೊಮ್ಮೆ ಹೇಳ್ತೇನೆ ಸಭೆ, ಇನ್ನೊಮ್ಮೆ ಹೇಳ್ತೇನೆ, ದೇವರ ಒಂದು ಹೃದಯ ಭಾರದಿಂದ ತುಂಬಿದ ಸೇವಕನಾಗಿ ನಾನು ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಲೋಕಕ್ಕೆ ಅಂತ ವ್ಯಕ್ತಿಯ ಒಬ್ಬ ದೇವ ಮನುಷ್ಯನ ನೀಡಿದೆ. ಆ ದೇವ ಮನುಷ್ಯಳು ನೀನಾಗ್ತೀಯಾ? ನಿನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ವಾಕ್ಯಕ್ಕೆ ನಮ್ರತೆಯಿಂದ ಎಡೆ ಕೊಡ್ತೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದಲ್ಲಿ ಜೀವಿಸಿ ಕರ್ತನನ್ನ ಮಹಿಮೆ ಪಡಿಸುವುದಕ್ಕಾಗಿ ನಿನ್ನನ್ನು ಒಪ್ಪಿಸಿಕೊಡ್ತೀಯಾ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಒಂದು ವೇಳೆ ನಾವು ಈ ಆಲೋಚನೆ ಬರೋದು, ಇಲ್ಲ, ದೇವರಿಗೆ ನಾನು ಏನಾಗಬೇಕು ಅದು ಆಗೋದಕ್ಕೆ ನನ್ನನ್ನು ಒಪ್ಪಿಸಿಕೊಡ್ತೇನೆ, ಸಭೆಗೆ ಯಾವಾಗಲೂ ಹೋಗ್ತೇನೆ, ಸಭೆಯಲ್ಲಿ ಬರುವಂಥ ವಾಕ್ಯಕ್ಕೆ ಶ್ರದ್ಧೆಯಿಂದ ನಾನು ಕಿವಿ ಕೊಡ್ತೇನೆ, ನಾನು ಅದನ್ನು ನನ್ನದನ್ನಾಗಿಸುತ್ತೇನೆ, ನನ್ನನ್ನು ದೇವರಿಗೆ ಒಪ್ಪಿಸಿಕೊಡ್ತೇನೆ ಎಂಬಂಥ ಒಂದು ಭಾವ ಇಲ್ಲದೆ ಇರುವಾಗ ಬೈಬಲ್ ಹೇಳ್ತದೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ 1 ಪೇತ್ರ 5:8 ಯಾರನ್ನು ನುಂಗಲಿ ಎಂಬುದಾಗಿ ಕಾಯ್ತಾ ಇದ್ದಾನಂತೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಏನ್ ಮಾಡ್ತಾನಂತೆ, ಕಾಯ್ತಾ ಹುಡುಕುತ್ತಾ ತಿರುಗುತ್ತಾನೆ. ಅಲ್ಲಿ ಹೇಳ್ತಾನೆ 5:8 ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ಫ್ರೆಂಡ್ ಆಗಿರುವಂಥ ಸೈತಾನನ ಹೇಳ್ತದ, ಏನ್ ಹೇಳ್ತದೆ? ನಿಮ್ಮ ಫ್ರೆಂಡ್ ಆಗಿರುವಂಥ ಸೈತಾನನು ವಿರೋಧಿಯಾಗಿರುವಂಥ ಸೈತಾನನು ಯಾರನ್ನು ನುಂಗಲಿ ಎಂದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಒಂದು ತಿಳ್ಕೊಳ್ಳಿ, ಇಲ್ಲಿ ಕೇಳ್ರಿ, ಕೆಲವು ಸರಿ ಸೈತಾನನ ನುಂಗುವಿಕೆಗೆ ಒಳಗಾದದ್ದು ಗೊತ್ತೇ ಆಗುದಿಲ್ಲ. ಸೈತಾನ ನುಂಗುತ್ತಾ ಇದ್ದಾನೆ, ಈತನು ಹಿಂಡುತ್ತಾನೆ, ಈತನ ನನ್ನನ್ನು ಫಿನಿಶ್ ಮಾಡ್ತಾನೆ ಎಂಬುದಾಗಿ ಗೊತ್ತೇ ಆಗುದಿಲ್ಲ. ಯಾಕೆ ಗೊತ್ತಾಗುದಿಲ್ಲ ಗೊತ್ತುಂಟ? ಯಾಕೆ ಗೊತ್ತಾಗುದಿಲ್ಲ? ಒಂದು ಕಡೆ ಸ್ಲೋ ಪಾಯ್ಸನ್, ಇನ್ನೊಂದು ಕಡೆ ಆತನು ವಂಚಕ, ಆತನು ಮರಳುಗೊಳಿಸುವವ. ಹೌದಾ? ಆತನು ಮರಳುಗೊಳಿಸುವ. ನೋಡ್ರಿ, ದೇವರ ವಾಕ್ಯದಲ್ಲಿ ನೋಡುವಾಗ 12ನೇ ಅಧ್ಯಾಯ 12ನೇ ವಚನ ಪ್ರಕಟಣೆ, 12ನೇ ಅಧ್ಯಾಯ 12ನೇ ವಚನ ಪ್ರಕಟಣಾ ಗ್ರಂಥ, 12ನೇ ಅಧ್ಯಾಯ 12ನೇ ವಚನ ಪ್ರಕಟಣೆ ಗ್ರಂಥ ಏನ್ ಬರೆದಿದೆ? 7ನೇ ವಚನ ಓದ್ರಿ, ಒಂದು ನಿಮಿಷ. 7ನೇ ವಚನ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. 8. ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ 9ನೇ ವಚನ. ಭೂಲೋಕದವರನ್ನೆಲ್ಲ
ಮರಳುಗೊಳಿಸುವ ಹಾ. ಆ ಮಹಾಘಟ ಸರ್ಪನು ಒಂದು ನಿಮಿಷ. ಮರಳುಗೊಳಿಸುವ ಅಂದ್ರೆ ವಂಚಿಸುವ. ಆ ಘಟ ಸರ್ಪನು ಏನದಂತೆ? ನೆಂತಲು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಸಾಕು. ಇದೊಂದು ಪ್ರವಾದನಾತ್ಮಕ ನೋಡಿ. ಇಲ್ಲಿರುವಂತ ಒಂದು ವಿಚಾರನ ತಗೊಳ್ತೀನಿ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ. ಇವತ್ತು ಯಾರು ಹೇಳಲಿಕ್ಕೆ ಸಾಧ್ಯ ಇದೆ? ಮರಳುಗೊಳಿಸುವ ಅಂದ್ರೆ ವಂಚಿಸುವುದು. ಯಾರಾದ್ರೂ ಹೇಳ್ತಾರ ನಾನು ಸೈತಾನನ ವಂಚನೆಗೆ ಒಳಪಟ್ಟಿದ್ದೇನಂತ? ಯಾರು ಹೇಳ್ತಾರೆ? ನೋಡ್ರಿ, ಭೂಲೋಕದಲ್ಲಿ ಎರಡು ಗುಂಪು ಉಂಟು. ಒಂದು ವಿಶ್ವಾಸಿಸುವ ಗುಂಪು, ಒಂದು ವಿಶ್ವಾಸಿಸದ ಗುಂಪು. ಎರಡು ಗುಂಪಲ್ಲಿ ಹೋಗಿ ಕೇಳಿ, ಯಾರು ಹೇಳೋದಿಲ್ಲ, ಯಾರು ಒಪ್ಪುವುದಿಲ್ಲ, ವಂಚನೆಗೆ ಒಳಗಾಗ್ತಾ ಇದ್ದೇನೆಂಬುದಾಗಿ ಯಾರಿಗೂ ಗೊತ್ತಾಗದ ಸ್ಥಿತಿಯಲ್ಲಿದೆ. ಅದಕ್ಕೆ ಕನ್ನಡದಲ್ಲಿ ಮರಳುಗೊಳಿಸುವುದಂದ್ರೆ ಎಂತ ಗೊತ್ತುಂಟ? ಆ ವರ್ಡು ಚಂದ ಉಂಟು. ಡಿಸಿವರ್. ಇಂಗ್ಲೀಷಲ್ಲಿ ಏನುಂಟು? ಡಿಸಿವರ್ ಅಲ್ಲ? ಅಲ್ಲ, ಕಿಂಗ್ ಜೇಮ್ಸ್ ವರ್ಷನಲ್ಲಿ ಡಿಸೀವ್. ಡಿಸೀವ್ ಅಂದ್ರೆ ವಂಚಿಸುವುದು. ಕನ್ನಡ ವರ್ಡು ಮರಳುಗೊಳಿಸುವುದು. ಚಂದ. ನನಗೆ ಕನ್ನಡ ವರ್ಡ್ ಖುಷಿ ಆಯಿತು. ಯಾಕೆ ಗೊತ್ತುಂಟ? ಅದು ಡೈರೆಕ್ಟ್ ಇಬ್ರು ಮತ್ತು ಗ್ರೀಕ್ನಿಂದ ಬಂದಂಥ ಟ್ರಾನ್ಸ್ಲೇಷನ್. ಒಳ್ಳೆ ಮೀನಿಂಗ್. ಮರಳುಗೊಳಿಸೋದು ಅಂದ್ರೆ ವಂಚನೆನೇ. ಅದು ಗೊತ್ತಾಗೋದಿಲ್ಲ. ಅದು ಗೊತ್ತಾಗೋದಿಲ್ಲ. ಆತನು ನುಂಗಿದ್ದಾನೆ, ಆತನ ನುಂಗುವಿಕೆ ಒಳಗೆ ಇದ್ದೇನೆಂಬುದಾಗಿ ಗೊತ್ತಾಗೋದಿಲ್ಲ. ಅನೇಕ ಸಾರಿ ನಾವೇನು ಮಾಡ್ತೇವೆ ಗೊತ್ತುಂಟ? ನಮ್ಮ ತನದ ನಿಮಿತ್ತವಾಗಿ ನಾವು ಜನರ ಎದುರಲ್ಲಿಯೂ ಬಿಟ್ಟು ಕೊಡೋದಿಲ್ಲ, ದೇವರ ಎದುರಲ್ಲಿಯೂ ಬಿಟ್ಟು ಕೊಡೋದಿಲ್ಲ. ಐ ಆಮ್ ಪರ್ಫೆಕ್ಟ್ ಎಂಬುದಾಗಿ ಅನೇಕ ಸಾರಿ ಎಣಿಸ್ತೇವೆ. ಆದರೆ ವಂಚನೆಗೆ ಒಳಗಾದದ್ದು ಗೊತ್ತೇ ಆಗೋದಿಲ್ಲ. ಹಲ್ಲೆಲೂಯಾ. ಒಬ್ಬರು ದೇವರ ಸೇವಕರು ಟೀಚ್ ಮಾಡುವಾಗ ಹೀಗೆ ಟೀಚ್ ಮಾಡ್ತಾ ಇದ್ರು. ನಮ್ಮ ಇಲ್ಲಿ ಪವಿತ್ರಾತ್ಮನು ಒಬ್ಬನ ಮೇಲೆ ಬರುವಾಗ ಗೊತ್ತಾಗ್ತದಂತೆ. ಹೌದಾ? ಅನಾಯಿಂಟಿಂಗ್ ಆಗುವಾಗ ಏನೋ ಒಂದು ಅನುಭವ ಆಗ್ತದೆ, ಏನೋ ಒಂದು ಸೂಚನೆಗಳು ಕಂಡು ಬರ್ತದೆ. ಆದರೆ ಪವಿತ್ರಾತ್ಮನು ಹೋಗುವಾಗ ಅಥವಾ ತಣ್ಣಗಾಗುವಾಗ ಗೊತ್ತೇ ಆಗೋದಿಲ್ಲ. ಹೇಗೆ ತಣ್ಣಗಾಗೋದು? ಗೊತ್ತೇ ಆಗೋದಿಲ್ಲ. ಹೇಗೆ ತಣ್ಣಗಾಗೋದು? ಇವನ ಮರಳುಗೊಳಿಸುವಿಕೆಯ ನಿಮಿತ್ತವಾಗಿ, ಇವನ ವಂಚನೆಯ ನಿಮಿತ್ತವಾಗಿ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಸಭೆ ತಿಳ್ಕೊಳ್ರಿ, ಕೇಳ್ರಿ. ಗರ್ಜಿಸುವ ನಿಮ್ಮ ವಿರೋಧಿಯಾಗಿ, ನಿಮ್ಮ ವಿರೋಧಿ ಅಂತ ಹೇಳಲ್ಪಟ್ಟಿದೆ. ಯಾರ ವಿರೋಧಿ? ನಿಮ್ಮ ವಿರೋಧಿ ಆಗಿರುವ ಸೈತಾನನು. ನಿಮ್ಮ ಅಂದರೆ ಅಲ್ಲಿ ಸ್ವಲ್ಪ ನಾವು ಫೋಕಸ್ ಮಾಡುವ. ಯಾರ ಕುರಿತಾಗಿ ಬರೆದಿದ್ದಾನೆ? ದೇವ ಜನರ ಕುರಿತಾಗಿ ಇದನ್ನು ಬರೆದಿದ್ದಾನೆ. ದೇವರ ಮಕ್ಕಳ ಕುರಿತಾಗಿ ಬರೆದಿದ್ದಾನೆ. ಸೈತಾನ ಯಾವಾಗಲೂ ದೇವ ಜನರ ವಿರೋಧಿ. ಸೈತಾನನ ಜೊತೆ ಫ್ರೆಂಡ್ಶಿಪ್ ಬೆಳೆಸಲಿಕ್ಕೆ ಹೋಗಬಾರ್ದು. ಸೈತಾನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಹೋಗಬಾರ್ದು. ಅವ ದೇವ ಜನರ ವಿರೋಧಿ. ಅವ ಗೊತ್ತೇ ಆಗುದಿಲ್ಲ ಅವ ಹೇಗೆ ವಂಚಿಸ್ತಾನೆ, ಹೇಗೆ ಮರಳುಗೊಳಿಸ್ತಾನೆ. ಇನ್ನೊಮ್ಮೆ ಆ ವರ್ಡ್ ಹೇಳ್ತೇನೆ, ಲೋಕದವರಲ್ಲಿಯೋ ಅಥವಾ ವಿಶ್ವಾಸಿಯವರಲ್ಲಿ ಹೋಗಿ ಕೇಳ್ರಿ, ನೀನು ವಂಚನೆಗೆ ಒಳಗಾಗಿದ್ಯಾ? ಇಲ್ಲಪ್ಪ, ಐ ಆಮ್ ಪರ್ಫೆಕ್ಟ್. ಗೊತ್ತೇ ಆಗುದಿಲ್ಲ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಗೊತ್ತೇ ಆಗುದಿಲ್ಲ. ಅದನ್ನು ಪೇತ್ರನ ಹೇಳ್ತಾನೆ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ವಿಚಾರ, ಗರ್ಜಿಸುವ ಸಿಂಹದ ಹಾಗೆ ಅಂತ ಬರೆಯಲ್ಪಟ್ಟಿದೆ. ಗರ್ಜಿಸುವ ಸಿಂಹ ನಿಜವಾಗಿಯೂ ಅಲ್ಲ. ನಿಜವಾದ ಸಿಂಹ ಯಾರು ಗೊತ್ತುಂಟ? ಗರ್ಜಿಸುವ ಸಿಂಹ ಯಾರು? ಯೂದಾ ಕುಲದ ಸಿಂಹ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನ ಓದ್ರಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನ. ಒಬ್ರು ಯೆಶಾಯ 49 ಅದರಲ್ಲಿ 29-30 ತೆಗೀರಿ. ಒಬ್ರು ಪ್ರಕಟಣೆ ಗ್ರಂಥ 5:5 ಓದ್ರಿ. ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು. ಒಂದು ನಿಮಿಷ, ಸಾರಿ, ನೀವು ಹೇಳಿದ ಕರೆಕ್ಟ್. ಇನ್ನೊಂದು ಆದಿಕಾಂಡ 49 8 ಮತ್ತು 9. ಆಯ್ತಾ? ಆದಿಕಾಂಡ 49 8 9.
ಪ್ರಕಟಣೆದು ಫಸ್ಟ್ ಓದುವ. ಪ್ರಕಟಣೆ ಫಸ್ಟ್ ಓದುವ. ಆದಿಕಾಂಡ 8:9 ಮತ್ತೆ ಓದುವ. ಫಸ್ಟ್ ಪ್ರಕಟಣೆ ಓದುವ. ಅಳಬೇಡ, ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಜಯ ಯಾರಂತೆ? ಯೂದ ಕುಲ. ಇದು ಯಾರ ಕುರಿತಾಗಿ ಹೇಳ್ತಾ ಇದ್ದದೆ? ಯೇಸ್ವಾಮಿ. ಇವನು ಮಾತ್ರ, ಮುಂದಿನ ವಚನ ಹೇಳ್ತದೆ, ಇವನು ಮಾತ್ರ ಆ ಸುರುಳಿಯನ್ನು ಬಿಚ್ಚುವುದಕ್ಕೆ, ಹಲ್ಲೆಲೂಯಾ, ಯಾರು ಜಯ ಹೊಂದಿದ್ದಾನೋ ಅವನು ಮಾತ್ರ ಆ ಒಂದು ರೆವಲೇಷನ್ ಅನ್ನು, ಆ ಸುರುಳಿಯನ್ನು ಬಿಚ್ಚುವುದಕ್ಕೆ ಯೋಗ್ಯನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಯಾರು ಜಯ ಹೊಂದಿದನೋ ಅವನು ಮಾತ್ರ ದೇವರ ಸತ್ಯತೆಗಳನ್ನು ಬಿಚ್ಚುವುದಕ್ಕೆ ಯೋಗ್ಯನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಯಾರು? ಯೂದ ಕುಲದ ಸಿಂಹ. ನೋಡಿ, ಇಲ್ಲಿ ಗರ್ಜಿಸುವ ಸಿಂಹದ ಹಾಗೆ ಅಂತ ಬರೆದಿದೆ. ಗರ್ಜಿಸುವ ಸಿಂಹದ ಹಾಗೆ. ಅವನು ಸಿಂಹ ಅಲ್ಲ. ನಿಜವಾದ ಸಿಂಹ ಅಂದರೆ ಹಲ್ಲೆಲೂಯಾ ಜೀಸಸ್ ಕ್ರೈಸ್ಟ್. ಯಾಕೆ ಯೇಸುವನ್ನ ಸಿಂಹ ಅಂತ ತೋರಿಸಿದ್ದಾರೆ? ಆಕ್ಚುಲಿ ಸಿಂಹ ಅನ್ನುವಾಗ ಏನರ್ಥ ಆಗ್ತದೆ? ಮೃಗಗಳಲ್ಲಿ ಮೃಗಗಳ ರಾಜ ಯಾರು? ಸಿಂಹ. ಹಲ್ಲೆಲೂಯಾ. ಎಲ್ಲ ಮೃಗಗಳಿದೆ. ಆ ಮೃಗಗಳ ಮಧ್ಯದಲ್ಲಿ ಮೃಗಗಳ ಎಲ್ಲ ಒಡೆಯನು ಸಿಂಹ. ಈ ಸಿಂಹ ಏನು ಮಾಡ್ತದೆ ಗೊತ್ತುಂಟ? ತನ್ನ ಟೆರಿಟರಿಯಲ್ಲಿ ಏನು ಮಾಡ್ತದೆ? ಗರ್ಜಿಸ್ತದೆ. ಸ್ಪೆಷಲಿ ಮೇಲ್ ಲಯನ್, ಹುಡುಗ ಸಿಂಹ ಗರ್ಜಿಸ್ತದೆ ಅಂತ. ಯಾಕೆ ಗರ್ಜಿಸ್ತದೆ? ನನ್ನ ಟೆರಿಟರಿಯಲ್ಲೇ ನಾನೇ ರಾಜ ಎಂಬಂತ ಶೌರ್ಯವನ್ನು ತೋರಿಸುವುದಕ್ಕಾಗಿ ಮತ್ತು ತನ್ನ ಚಲನವನ್ನು ತೋರಿಸುವುದಕ್ಕಾಗಿ ಮತ್ತು ತನ್ನ ಪವರನ್ನು ತೋರಿಸುವುದಕ್ಕಾಗಿ ಅದು ಇತರ ಮೃಗಗಳ ಮಧ್ಯೆ ನಾನೇ ದೊಡ್ಡವನೆಂಬುದಾಗಿ ತೋರಿಸುವುದಕ್ಕಾಗಿ ಅದು ಗರ್ಜಿಸ್ತದೆ. ಹಲ್ಲೆಲೂಯಾ. ನೋಡಿ, ಈಗ ಇಬ್ಬರಿದ್ದಾರೆ. ಜೀಸಸ್ ಇದ್ದಾರೆ, ಸೈತಾನ ಇದ್ದಾರೆ. ಜೀಸಸ್ ಒರಿಜಿನಲ್ ಸಿಂಹವೇ. ಹಲ್ಲೆಲೂಯಾ. ನಿಜವಾದ ರಾಜನೇ ಆತನು. ಆತನ ಜನನದ ಸಮಯದಲ್ಲಿ ಆ ಮೂರು ಜನ ಅಲ್ಲ, ಆ ಜೋಯಿಷರುಗಳು, ನಾವು ರಕ್ತ ಧೂಪ ಬೋಳ ಕೊಟ್ರಲ್ಲ ತಂದು, ಅದಕ್ಕೆ 3 ಮಂದಿ ಜೋಯಿಷರ್ ಅಂತೇಳಿ, 3 ಮಂದಿ ಅಲ್ಲ, ಅವರು ಕೆಲವು ಮಂದಿ ಬಂದಿದ್ದಾರೆ ಅಂತ ಚರಿತ್ರೆ ಹೇಳ್ತದೆ. ಓಕೆ, ಅಲ್ಲಿ ಜೋಯಿಷರು ಬರುವಾಗ ಯಹೂದ್ಯರ ಅರಸನಾಗಿ ಹುಟ್ಟಿದವನು ಅರಸನಾಗಿಯೇ ಹುಟ್ಟಿದ್ದು. ಯಾರು ಕೂಡ ಈ ಲೋಕದಲ್ಲಿ ಅರಸರಾಗಿ ಹುಟ್ಟುವುದಿಲ್ಲ. ಆದರೆ ಜೀಸಸ್ ಅರಸನಾಗಿಯೇ ಹುಟ್ಟಿದ್ದಾನೆ. ಯಾಕಂದ್ರೆ ಅವನ ಅರಸನೇ. ಅವನು ನಿಜವಾಗಿ ಗರ್ಜನೆಗೆ ಯೋಗ್ಯನು. ಹಲ್ಲೆಲೂಯಾ. ಇವನಲ್ಲ. ಆದರೆ ಇವತ್ತು ಗರ್ಜಿಸದಿರುವುದಾದ್ರೆ ಬೇರೆಯವರಿಗೆ ಕೊಟ್ಟಂಥ ಅಧಿಕಾರವನ್ನು ಕದ್ದುಕೊಂಡು ಏನು ಮಾಡ್ತಾ ಇದ್ದಾನೆ? ಸಿಂಹದ ಹಾಗೆ ನಾನೇ ರೂಲಿಂಗ್ ಮಾಡುವವ ಅಂತ ನಟನೆ ಮಾಡ್ತಾ ಇದ್ದಾನೆ. ಒಂದು ಗೊತ್ತಿರಲಿ ನಿಮಗೆ, ನಿಜವಾದ ರೂಲರ್ಸ್ಗಳು ಯಾರು? ನಿಜವಾದ ರೂಲರ್ ಯಾರು? ನಿಜವಾಗಿ ಆಳುವವರು ಯಾರು? ನಿಜವಾಗಿ ರಾಜರು ಯಾರು? ಸ್ಪಿರಿಚುವಲ್ ವಿಚಾರ ನಾವು ತಕೊಂಡು ಬರೋದಾದರೆ, ಲೌಕಿಕ ವಿಚಾರ ನಾನು ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಸ್ಪಿರಿಚುವಲಲ್ಲಿ ಆಳುವವರಾದರೆ ಲೌಕಿಕದಲ್ಲಿ ಕೂಡ ಆಳ್ವಿಕೆ ಬರ್ತದೆ. ಇಲ್ಲಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಆಗುವುದಿಲ್ಲ. ಹಲ್ಲೆಲೂಯಾ. ಯಾರು ಎಲ್ಲ ಆಳುವವರು? ಒಂದು ಫಸ್ಟ್ ಆಗಿ ನಮ್ಮ ದೇವರು, ತ್ರೈಕ ದೇವರು, ನಿಜವಾದಂಥ ಆಳುವಾತನು. ಇನ್ನೊಂದು ಯಾರು? ದೇವರು ನಮ್ಮನ್ನು ಏನನ್ನಾಗಿ ಮಾಡಿದ್ದಾನಂತೆ? ಪ್ರಕಟಣೆ ಗ್ರಂಥದಲ್ಲಿ ನೀವು ಓದಲಿಲ್ವಾ? ನಮ್ಮನ್ನು ಯಾರನ್ನಾಗಿ ಮಾಡಿದ್ದಾನೆ? ಏನನ್ನಾಗಿ ಮಾಡಿದ್ದಾನೆ? ನಮ್ಮನ್ನು ರಾಜ್ಯವನ್ನಾಗಿಯೂ, ಅಲ್ಲಿ ಕನ್ನಡದಲ್ಲಿ ರಾಜ್ಯ ಅಂತ ಬರೆದಿದೆ, ಇಂಗ್ಲಿಷಲ್ಲಿ ರಾಜರು ಎಂಬುದಾಗಿ ಅಲ್ಲಿ ಕಿಂಗ್ಸ್ ಅಂತ ಬರೆದಿದೆ. 1ನೇ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ ಅದರಲ್ಲಿ 5ನೇ ವಚನವನ್ನು ಓದುವಾಗ
5 ಮತ್ತು 6ನೇ ವಚನ, 5 ಮತ್ತು 6ನೇ ವಚನ ಹೀಗೆ ಹೇಳ್ತದೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5 ಮತ್ತು 6ನೇ ವಚನ. ಮತ್ತು ಆತನ ಸಿಂಹಾಸನ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನು. ನೋಡಿ, ಭೂರಾಜರ ಒಡೆಯನಾಗಿರುವ ಯೇಸು ಕ್ರಿಸ್ತನಿಂದ. ನೋಡಿ, ಯೇಸು ಒಡೆಯನಂದರೆ ಸಾಧಾರಣ ಒಡೆಯನಲ್ಲ. ಯಾರೆಲ್ಲ ರಾಜ್ಯವಾಳ್ತಾ ಇದ್ದಾರೆ ಅವರ ಮೇಲೆ ರಾಜರುಗಳ ಒಡೆಯನು. ಹಲ್ಲೆಲೂಯಾ. ಭೂರಾಜರ ಒಡೆಯನು. ಮತ್ತೆಂತ ಏನಂತ ಬರೆದಿದೆ? ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆ ಶಾಂತಿ ಆಗಲಿ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ಹಲ್ಲೆಲೂಯಾ. ನಮ್ಮನ್ನು ಏನು ಮಾಡಿದನಂತೆ? ಒಂದು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಸಭೆಗೆ ಒಂದೇ ಗೊತ್ತಿರಬೇಕು, ಸಭೆ ಕಳ್ಳರಾಜನಿಗೆ ಅವಕಾಶ ಕೊಡುವವರಾಗಿರಬಾರ್ದು. ಸಭೆ ನಿಜವಾದ ರೂಲರ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಡೆ ನಮ್ಮ ಬಾಸೆ ಒಡೆಯನಾತನು. ಹಲ್ಲೆಲೂಯಾ. ನಮಗೂ ಕೂಡ ಅಥಾರಿಟಿ ಕೊಟ್ಟಿದ್ದಾನೆ ರೂಲಿಂಗ್ ಮಾಡಲಿಕ್ಕೆ. ಯಾವುದನ್ನೆಲ್ಲ ರೂಲ್ ಮಾಡಲಿಕ್ಕೆ ಅಥಾರಿಟಿ? ಪ್ರಾಮುಖ್ಯವಾಗಿ ಯಾವುದನ್ನೆಲ್ಲ? ಈಗ ಆದಾಮನ ದೃಷ್ಟಿಯಿಂದ ನೋಡುವುದಾದರೆ, ಆದಾಮನು ಕಳ್ಕೊಂಡದನ್ನು ತಿರುಗಿ ನಾವು ಕ್ರಿಸ್ತನ ಮೂಲಕ ಅದನ್ನು ಪಡ್ಕೊಂಡಿದ್ದೇವೆ. ಹಲ್ಲೆಲೂಯಾ. ಆದಾಮನನ್ನು ಅವ್ವಳನ್ನ ದೇವರು ದೊರೆಯನ್ನಾಗಿಟ್ರು. ಎಲ್ಲಿ? ಭೂಮಿಯ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ದೊರೆ. ಹಲ್ಲೆಲೂಯಾ. ಚರ್ಚ್ ಇವತ್ತು ಅದರ ಪ್ರಕಟಣೆಗೆ ಹೋಗೋದಾದರೆ, ಚರ್ಚ್ ಇವತ್ತು ಅದರ ಸೀಕ್ರೆಟನ್ನು ತಿಳ್ಕೊಳ್ಳೋದಾದರೆ, ಪ್ರಾಣಿ ಪಕ್ಷಿ ಮೃಗ ಕ್ರಿಮಿ ಕೀಟ ಎಲ್ಲ ಕೂಡ ಏನಾಗ್ತದೆ ಗೊತ್ತುಂಟ? ಅಧೀನ ಆಗ್ತದೆ. ಒಬ್ಬರು ಮ್ಯಾನ್ ಆಫ್ ಗಾಡ್ ಇದ್ರು, ಕೇಳಿ. ಒಬ್ಬರು ದೇವರ ಸೇವಕರಿದ್ರು. ಅವರು ಸುವಾರ್ಥಿಕರಾಗಿ ನಮ್ಮ ಈ ಒಂದು ಕೋಸ್ಟಲ್ ಬೆಲ್ಟ್ಗೆ ಅವರು ಬಂದಂಥ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಅನ್ಯ ಕೋಮಿನವರು ರೊಚ್ಚಿಗೆದ್ದರು. ಆ ದಿನಮಾನಗಳಲ್ಲಿ ಅವರು ಏನು ಮಾಡ್ತಾರೆ ಅಂದರೆ, ಒಂದು ಕಡಿದಾದ ಪ್ಲೇಸಲ್ಲಿ ದಿನಾಲು ಹೋಗಬೇಕು ಬರಬೇಕು. ಈ ಕಣಿವೆ ನಡುವೆ ಒಂದು ಆ ದಿನಗಳಲ್ಲಿ ನೀವು ನೋಡಿದಿರ, ನೀರು ಹೋಗುವಂಥ ಪ್ಲೇಸ್ ಇತ್ತು ಫಸ್ಟ್. ಮತ್ತು ಬರುತ್ತಾ ಅದೇ ಕಾಲು ದಾರಿಯಾಗಿ ಮಾರ್ಪಟ್ಟಿತ್ತು. ಆಚೆ ಈಚೆ ಬರೆಗಳಿರ್ತದೆ, ಬರೆ ಹತ್ತಿಕೊಂಡು ಆಚೆ ಹೋಗುವಾಗ ಸಹ ಎಲ್ಲ ಬೇಲಿ. ಅದು ಬೇರೆಯವರ ಸೈಟ್, ಇದು ಬೇರೆಯವರ ಸೈಟ್. ಮಧ್ಯದಲ್ಲಿ ಕಾಲುವೆ, ನೀರು ಹರಿಯುವಂಥ ಕಾಲುವೆಗಳು. ಇವತ್ತು ಎಷ್ಟೋ ನೀರು ಹರಿಯುವಂಥ ಕಾಲುವೆಗಳು ಮಾರ್ಗವಾಗಿ ಮಾರ್ಪಟ್ಟಿದೆ. ಅಂಥ ಪ್ಲೇಸಲ್ಲಿ ಅವರು ಬರುವಂಥ ಸಂದರ್ಭದಲ್ಲಿ ಕಾಲು ದಾರಿಯಾಗಿ ಪರಿವರ್ತಿಸಲ್ಪಟ್ಟ ಪ್ಲೇಸ್. ಅದರಲ್ಲಿ ಬೈಬಲ್ ಹಿಡ್ಕೊಂಡು ಅವರು ಹೋಗುತ್ತಿರುವಾಗ ಇವರು ಪ್ಲ್ಯಾನ್ ಮಾಡಿ ಅವರ ಅಪೋಸಿಟ್ ಸೈಡಲ್ಲಿ, ಅವರು ಈ ಸೈಡಲ್ಲಿ ಬರ್ತಾ ಇದ್ದಾರಾದರೆ ಆ ಸೈಡಲ್ಲಿ ಎದುರು ನಿಂತು ಒಂದು ಆನೆಗೆ ಮತ್ತು ಬರುವ ಹಾಗೆ ಏನೋ ಮಾಡಿ ಅದನ್ನು ಅದರಲ್ಲಿ ಹೊಕ್ಕಿಸ್ತಾರೆ. ಇದು ನಿಜವಾಗಿ ನಡೆದಂಥ ಘಟನೆ. ಹೊಕ್ಕಿಸ್ತಿರುವಂಥ ಸಂದರ್ಭದಲ್ಲಿ ಈ ಮಿಷನರಿ ತಾನು ಯಾರೆಂಬುದಾಗಿ ತಿಳ್ಕೊಂಡಿದ್ದಾರೆ. ದೇವ ಸಾನ್ನಿಧ್ಯದಲ್ಲಿ ಯಾವಾಗಲೂ ಕಾಣಿಸಿಕೊಳ್ಳುವಂಥ ಮಿಷನರಿ ಒಬ್ಬರು. ಅವ್ರು ಏನು ಮಾಡ್ತಾರೆ ಗೊತ್ತಂತ, ತನ್ನ ಕೈಯಲ್ಲಿದ್ದಂಥ ಬೈಬಲ್ ಎದುರಲ್ಲಿ ಆನೆ ಬರುವಾಗ ಕೈಯನ್ನು ಎತ್ತಿ ಹೀಗೆ ಹೇಳ್ತಾ ಇದ್ದಾರೆ, ಯೇಸುವಿನ ನಾಮದಲ್ಲಿ ಕುಳಿತುಕೋ. ಅದು ಇಮ್ಮಿಡಿಯೇಟ್ ಕುಳಿತುಕೊಳ್ತದೆ. ಅದನ್ನು ಹತ್ತಿ ಅವರ ಆಚೆ ಪಾಸ್ ಆಗ್ತಾರೆ. ಅದು ಹೋಗಿ ವಿಲೇಜ್ಗೆ ಹೋಗಿ ಅಲ್ಲಿ ಎಲ್ಲ ಹಾನಿ ಮಾಡಿಬಿಡ್ತದೆ. ಇವರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಹಾಗಾದರೆ ನಾವು ಇವತ್ತು ಅಧಿಕಾರ ನಡೆಸೋ ರಿಯಲ್ ಅಥಾರಿಟಿ ಉಳ್ಳವರು ಯಾರು ಗೊತ್ತಾರೋ? ಫಸ್ಟ್ ನಮ್ಮ ದೇವರು ಕ್ರಿಸ್ತನು, ಅವರಿಗೆ ನಮ್ಮ ಸೆಲ್ಯೂಟ್. ಅವರ ಮೂಲಕ ಇವತ್ತು ಆದಾಮನು ಕಳಕೊಂಡದ್ದನ್ನು ಕ್ರಿಸ್ತನ ಮೂಲಕ ತಿರುಗಿ ಪಡೆದುಕೊಂಡು ಅದರ ಪ್ರಕಟಣೆಗಳೊಂದಿಗೆ ನಾವು ಆಳುವವರಾಗಿದ್ದೇವೆ. ಭೂಲೋಕವನ್ನು ಮತ್ತು ಯಾವುದನ್ನು? ಪ್ರಾಣಿ ಪಕ್ಷಿಗಳನ್ನು ರೂಲ್ ಮಾಡೋದಕ್ಕೆ ಕರೆಯಲ್ಪಟ್ಟವರು. ಎರಡನೇದಾಗಿ
ಬೈಬಲ್ ಹೇಳ್ತದೆ, ಜ್ಞಾನೋಕ್ತಿಗಳಲ್ಲಿದೆ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತ ಶೂರ ಅಂತೆ. ಎರಡನೇದಾಗಿ ನಾವು ನಮ್ಮನ್ನೇ ರೂಲ್ ಮಾಡೋದಕ್ಕಾಗಿ ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ಮೂರನೇದಾಗಿ ಹಾವುಗಳ ಮೇಲೆ, ಚೇಳುಗಳ ಮೇಲೆ, ವೈರಿಯ ಸಮಸ್ತ ಬಲದ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ದೇವರ ಮಕ್ಕಳು ಒಂದು ಮನೆಯಲ್ಲಿದ್ದರೆ ಅಲ್ಲಿ ವೈರಿ ಕಾರ್ಯಗಳು ನಡೀತಾ ಇದ್ದರೆ ಮನೆ ಬಿಟ್ಟು ಹೋಗೋದಕ್ಕೆ ಸೇವಕರ ಹತ್ರ ಪರ್ಮಿಷನ್ ತಗೊಂಡು ಮನೆ ಬಿಟ್ಟು ಹೋಗೋದಲ್ಲ. ನಿಜವಾಗಿ ಅಲ್ಲಿ ಏನಾದರೂ ವೈರಿಯ ಕ್ರಿಯೆ ಇರುವುದಾದರೆ ಅದನ್ನು ಮುರಿಯುವುದಕ್ಕೆ ಕರೆಯಲ್ಪಟ್ಟವರು, ಅಥಾರಿಟಿಯನ್ನು ಹೊಂದಿದವರು. ಹಲ್ಲೆಲೂಯಾ. ಹಾಗಾದರೆ ನಿಜವಾದಂಥ ದೊರೆಗಳು ಒಂದು ನಮ್ಮ ಪ್ರಭು, ಆತನ ನಿಮಿತ್ತವಾಗಿ ನಾವಾಗಿದ್ದೇವೆ. ಆದರೆ ಇವನು ಏನು ಮಾಡ್ತಾನೆ ಗೊತ್ತುಂಟ? ಗರ್ಜಿಸುವ ಸಿಂಹದೋಪದೆಯಲ್ಲಿ ಯಾರನ್ನು ನುಂಗಲಿ ಅಂತ ಹೋಗಿ ಹುಡುಕಿ ಅನೇಕರ ನುಂಗ್ತಾ ಇದ್ದಾನೆ. ಈಗ ನಿಮ್ಮ ಹತ್ರ ಒಂದು ಪ್ರಶ್ನೆ, ನುಂಗುವಂಥ ವಿಚಾರ ಮತ್ತೆ ಮಾತಾಡ್ತಾನೆ, ಆದರೆ ಒಂದು ಪ್ರಶ್ನೆ ಕೇಳ್ತೇನೆ. ಸೈತಾನನು ಯಾವ ಜನರನ್ನು ನುಂಗ್ತಾನೆ? ವಿಶ್ವಾಸ ಇಲ್ಲದ ಗುಂಪನ್ನು ನುಂಗುತ್ತಾನ? ವಿಶ್ವಾಸಿ ಗುಂಪನ್ನು ನುಂಗ್ಲಿಕ್ಕೆ ನೋಡ್ತಾನೆ? ಯಾವ ಗುಂಪನ್ನು ನುಂಗ್ಲಿಕ್ಕೆ ನೋಡ್ತಾನೆ? ವಿಶ್ವಾಸ ಇಲ್ಲದ ಗುಂಪು ಅವನ ನುಂಗುವಿಕೆಯಲ್ಲಿ ಉಂಟು, ಅವನ ಬಾಯಲ್ಲಿ ಉಂಟು. ಪುನಃ ಎಂತ ನುಂಗೋದು? ಈ ಕೆಲವು ಡಿಸ್ಕವರಿ ಚಾನಲಲ್ಲಿ ನೀವು ನೋಡಿ, ಈ ಟೈಗರ್ ಅಥವಾ ಲಯನ್ ಉಂಟಲ್ಲ, ಕೆಲವು ಮರಿಗಳನ್ನು ಹಿಡಿದು ಆಟ ಆಡೋದು ನೋಡ್ಬೇಕು. ಒಮ್ಮೆ ಹೀಗೆ ಅನ್ನೋದು, ಪಾಪ ಅದು ರಟ್ಟಿ ಹೋಗಿ ಬಿಡೋದು, ಮತ್ತೆ ಪಟಿ 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 ಅಂತ ಓಡಲಿಕ್ಕೆ ನೋಡೋದು, ಅದು ಪುನಃ ಅಲ್ಲಿಂದ ಬಂದು ಹೀಗೆ ಹೊಡೆಯೋದು, ಆಟ ಆಡ್ತಾ ಆಡ್ತದೆ. ಹಾಗೆ ವಿಶ್ವಾಸ ಇಲ್ಲದ ಬಾಳ್ವೆ. ನಿಮಗೆ ಯಾವ ವಿಶ್ವಾಸ ಅಂತ ಗೊತ್ತಾಯ್ತಲ್ಲ? ಅಂಥ ಸುವಾರ್ತೆಯ ವಿಶ್ವಾಸ ಇಲ್ಲದ ಬಾಳ್ವೆ ಅವನ ಕೈಯಲ್ಲೇ ಇರುವಂಥ ಬಾಳ್ವೆ. ಅಲ್ಲೇ ಅಷ್ಟೇ, ಇದರಲ್ಲಿ ಮಾತ್ರ ಅವುಗಳಿಗೆ ಸ್ವಲ್ಪ ಟೈಮ್ ಫ್ರೀಡಮ್ ಇರ್ತದೆ ಅಷ್ಟೇ. ಒಂದು ದಿನ ಬರ್ತದೆ, ಒಂದು ಟೈಮ್ ಬರ್ತದೆ, ಇಲ್ಲಿ ಹಿಡಿದು ಬಿಟ್ಟರೆ ಹೋಯ್ತಂತ ಲೆಕ್ಕ. ಹಲ್ಲೆಲೂಯಾ. ಜಾಗ್ರತೆ ಇರಬೇಕು. ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅನ್ನುವಾಗ ಒಂದು ನೆನಪು ಬರ್ತಾ ಉಂಟು. ಒಂದು ದಿವಸ ನಾನು ಇದರಲ್ಲಿ ವಾಟ್ಸಪ್ಪಲ್ಲಿ ಒಂದು ಬಂದಿತ್ತು, ಈ ಕೆಲವರು ತುಂಟರೆಲ್ಲ ಇದ್ದಾರಲ್ಲ, ಈ ತುಂಟರ ಕೆಲವರು ಇದ್ದಾರೆ. ಅವ್ರು ಏನು ಮಾಡಿದ್ರೆ ಗೊತ್ತುಂಟ? ಸಿಂಹದ ವೇಷ ಹಾಕಿಕೊಂಡು ಹೋಗಿ ನಾಯಿ ಬರುವ ಪ್ಲೇಸಲ್ಲಿ ಸಿಂಹದ ವೇಷ, ಅವ ಸಿಂಹ ಅಲ್ಲ, ವೇಷ ಹಾಕಿಕೊಂಡದ್ದು. ನಿಜವಾದ ಸಿಂಹ ಬೇರೆ, ಸಿಂಹದ ವೇಷ ಹಾಕಿಕೊಂಡದ್ದು. ಆ ನಾಯಿ ನಿಜವಾದ ಸಿಂಹಕ್ಕೆ ಭಯ ಪಡಬೇಕು. ಆದರೆ ಭಯ ಯಾರಿಗೆ ಪಡ್ತಾನೆ ಗೊತ್ತುಂಟ? ಇವನಿಗೆ ವೇಷ ಹಾಕೊಂಡು ಸೈಡಿಂದ ಬರುವಾಗ ನಾಯಿ ಮುಖ ನೋಡಿ ಅದೊಂದು ಗಾದೆ ಮಾತು ಹೇಳಿದ್ರು, ಬದುಕುದವರಿಂದ ನಟದಾಂಡ ತಿನ್ನುವೆ ಅಂತ. ಒಂದೇ ಕೊಯ್ಯೋ ಅಂತ ಓಟನೇ ಓಟ, ನಿಲ್ಲೇ ಇಲ್ಲ, ಓಡಿದ್ದೆ. ಕೆಲವು ಸಜೆಷನ್ ಕೂಡ ಹಾಗೇನೆ. ಒಂದು ನನಗೆ ಗೊತ್ತಾ ಒಂದುಂಟು, ಈ ಸ್ಥಳ ಒಳ್ಳೇದಲ್ಲ. ಇನ್ನು ಕೆಲವು ಸಜೆಷನ್ ಹೋಗ್ತಾನೆ, ನೀವು ಆ ಸ್ಥಳದಲ್ಲಿ ಹೋಗಬೇಡ್ರಿ, ನಿಮಗೆ ಹತ್ತಿಕೊಳ್ತದೆ. ಅಂತ ಹತ್ತಿಕೊಳ್ಳೋದು? ನೀವು ಅವರ ಮಧ್ಯೆ ಹೋಗಬೇಡ್ರಿ, ಇವರ ಮಧ್ಯೆ ಹೋಗಬೇಡ್ರಿ. ಹಾಗಾದ್ರೆ ಯಾರು ಹೋಗುವವರು? ಹಾಗಾದ್ರೆ ಯಾರು ಸಾಕ್ಷಿ ಆಗುವವರು? ಯಾರು ತಮ್ಮ ರೂಲಿಂಗ್, ತಮ್ಮಲ್ಲಿದ್ದಂಥ ಅಧಿಕಾರದ ಮೂಲಕ ಆಪರೇಟ್ ಆಗೋರು? ಎಲ್ಲರೂ ಭಯಪಟ್ಟು ಬಿಟ್ರೆ, ಜಾಗ ಬಿಟ್ರೆ, ಮನೆ ಬಿಟ್ರೆ, ಏರಿಯಾ ಬಿಟ್ರೆ, ಆ ಸ್ಥಳಕ್ಕೆ ಹೋಗದಿದ್ರೆ, ಈ ಸ್ಥಳಕ್ಕೆ ಹೋಗದಿದ್ರೆ ಗಾಸ್ಪಲ್ ಹೇಗೆ ಹೋಗುದು? ದೇವರ ಮಹಿಮೆ ಹೇಗೆ ಕಂಡು ಬರುವುದು? ಹಲ್ಲೆಲೂಯಾ. ಅರ್ಥ ಆಗ್ತಾ ಉಂಟಾ? ಆ ನಾಯಿ ನಿಜವಾಗಿ ತಿಳ್ಕೊಳ್ಬೇಕಿತ್ತು, ಒಂದು ಡೂಪ್ಲಿಕೇಟ್ ಅಂತ ತಿಳ್ಕೊಳ್ಬೇಕಿತ್ತು. ನಾನು ನಿಜವಾದ ಪೋಡಿಡು ಒರಿಜಿನಲ್ಗೆ ಕೆಲವು ನಾಯಿಯನ್ನು ನಾನು ನೋಡಿದ್ದೇನೆ. ಒರಿಜಿನಲ್ ಸಿಂಹ ಬಂದಿದೆ, ಅದು ಸಹ ನೋಡಿದ್ದೇನೆ. ಒಂದು ಪೋಡಿನೇ ಪೋಪಿನೇ ಅವು ಮತ್ತೆ ಕೆಲವು ಸಾರಿ ಯೂದ ಕುಲದ ಸಿಂಹ, ನಾನು ಅದನ್ನು ನೋಡಿದ್ದೇನೆ. ನೀವು ನೋಡಿದ್ದೀರಾ? ಕೆಲವು ಚಿರತೆಗಳ ಎದುರಿಗೆ ನಾಯಿ ಹೋಗಿ ವಿನ್ನಾಗಿ ಬಂದದ್ದು ಸಹ ಉಂಟು, ಕೆಲವು ಎದುರು ಹೋಗಿ ಅಂತಾಗಿ ಬಂದದ್ದು ಕೂಡ ಉಂಟು. ಯಾರನ್ನು ಎದುರಿಸಬಾರ್ದು.
ಅವರನ್ನು ಎದುರಿಸಬಾರದು. ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು? ನಿಜವಾದಂಥ ಲಯನ್ ಯಾರು? ಯೂದ ಕುಲದ ಸಿಂಹ, ಆತನಿಗೆ ರೆಸ್ಪೆಕ್ಟ್ ಕೊಡಬೇಕು. ಹಾಲೆಲೂಯ. ಇವನಿಗೆ ಹೆದರಬಾರ್ದು. ಆದರೆ ಸ್ವಸ್ಥಚಿತ್ತರಾಗಿರಬೇಕು, ಎಚ್ಚರವಾಗಿರಬೇಕು. ಅದು ನಮ್ಮ ಧರ್ಮ. ಅವನ ನುಂಗುವಿಕೆಗೆ ಮರಳುಗೊಂಡವರಾಗಿ ನಾವು ಒಳಪಡಬಾರ್ದು. ಹಾಲೆಲೂಯ. ಅವನ ನುಂಗುವಿಕೆಗೆ ಒಳಪಡುವವರಾಗಬಾರ್ದು. ಸ್ವಸ್ಥಚಿತ್ತರಾಗಿದ್ದುಕೊಂಡು ಎಚ್ಚರವಾಗಿದ್ದುಕೊಂಡು ಕರ್ತನಿಗಾಗಿ ನಾವು ಮುಂದೆ ಹೋಗಬೇಕು. ಹಾಲೆಲೂಯ, ಹಾಲೆಲೂಯ. ಲೋಕದಲ್ಲಿ ವಿ ಆರ್ ರೂಲರ್ಸ್ ಸ್ಪಿರಿಚುವಲಿ. ಹಾಲೆಲೂಯ. ಪ್ರಾಣಿ ಪಕ್ಷಿಗಳ ಮೇಲೆ ರೂಲರ್ಸ್, ನಮ್ಮ ದೇಹದ ಮೇಲೆ ನಾವು ರೂಲರ್ಸ್. ನಮ್ಮ ಸ್ಪಿರಿಟ್ನ ಸಹಾಯದಿಂದ, ಸ್ಪಿರಿಟಲ್ಲಿರುವಂಥ ದೇವರಾತ್ಮನ ಸಹಾಯದಿಂದ ನಮ್ಮನ್ನೇ ಆಳಿಕೊಳ್ಳುವವರು. ಹಾಲೆಲೂಯ. ವಾಕ್ಯ ನೆನಪುಂಟ 11:36 ನೋಡ್ರಿ, ಜ್ಞಾನೋಕ್ತಿ. ನನಗೆ ನೆನಪು ಬರ್ತಾ ಇಲ್ಲ ಈಗ. 11:36 ಜ್ಞಾನೋಕ್ತಿಯಲ್ಲಿ ಇದೆ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತ ಶೂರನೆಂಬುದಾಗಿ. ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡಿ, ಗೊತ್ತು, ಬಾಡಿ ಎಳೆತದೆ, ಸೆಳೆತದೆ ಬೇಡವಾದಂಥ. ನಿಜವಾದಂಥ ಸಿಂಹಗೆ ರೆಸ್ಪೆಕ್ಟ್ ಕೊಡದಂತೆ ಸ್ವಾಮಿ ಹೇಳ್ತಾನೆ ಕುಡಿಬಾರ್ದು. ಸ್ವಾಮಿ ಹೇಳ್ತಾನೆ ಅಮಲು ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು. ಸ್ವಾಮಿ ಹೇಳ್ತಾನೆ ನಿಜವಾದ ರೆಸ್ಪೆಕ್ಟ್ ಆತನಿಗೆ ಕೊಡಬೇಕು. ಇಲ್ಲಿ ಎಳೆತ ಬಾಡಿ ಹೇಳ್ತದೆ, ಅವು ಮಲ್ಲಜ್ಜಿಯ ಇದು ತೊಂದರೆ ಅಲ್ಲವ, ಹೋಗುವ. ಇದೇ ಮರಳುಗೊಳ್ಳುವಿಕೆ. ಸಿಕ್ಕಿತು ಉಂಟು ಅದರಲ್ಲಿ? ಇಲ್ಲಲ್ಲ. ಓಕೆ, 1632 ನೋಡಿ, ಪ್ರಾಬ್ಸ್ ಜ್ಞಾನೋಕ್ತಿ 1632. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಅಂತೆ. ಒಬ್ಬ ಪಟ್ಟಣವನ್ನು ಗೆದ್ದವನು ಎಷ್ಟು ಬಲಿಷ್ಠನಾಗಿದ್ದನೋ ಅವನಿಗಿಂತ ವಿಶೇಷ ಬಲಿಷ್ಠ ತನ್ನನ್ನು ರೂಲ್ ಮಾಡುವವ. ಹಾಲೆಲೂಯ. ತನ್ನ ಪಂಚೇಂದ್ರಿಯಗಳನ್ನು ಕಂಟ್ರೋಲಲ್ಲಿಟ್ಟುಕೊಂಡವ, ಎಳೆತ ಸೆಳೆತಗಳನ್ನು ಅಡಿಗೆ ಹಾಕಿದವ. ಹಾಲೆಲೂಯ. ಒಂದು ವೇಳೆ ಎಳೆತ ಸೆಳೆತಗಳಲ್ಲಿ ನಾನು ಹೋದರೆ ನಾನು ಆ ಡುಪ್ಲಿಕೇಟ್ ಸಿಂಹಕ್ಕೆ ಒಳಗಾದ ಹಾಗೆ. ಎಳೆತ ಸೆಳೆತಕ್ಕೆ ಹೋಗದಿದ್ದರೆ ನನ್ನ ರಿಯಲ್ ಸಿಂಹಕ್ಕೆ ನಾನು ರೆಸ್ಪೆಕ್ಟ್ ಕೊಟ್ಟ ಹಾಗೆ. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮ ನುಂಗ್ಲೆಂಬುದಾಗಿ ಕಾಯ್ತಿರುವಂಥವನಿಗೆ ನಾವು ಸಿಗಲೇಬಾರ್ದು. ಸ್ವಸ್ಥಚಿತ್ತರಾಗಿರೋಣ, ಎಚ್ಚರವಾಗಿರೋಣ. ಅಷ್ಟು ಮಾತ್ರ ಅಲ್ಲ, 5ನೇ ಅಧ್ಯಾಯ 8ನೇ ವಚನ ತಿರುಗಿ ಹಾಕಿ ಅದನ್ನು ಓದಿ ನಾವು ಮುಗಿಸೋಣ. ಮತ್ತು 8 ಮತ್ತು 9ನೇ ವಚನ, ನೀವು ನಂಬಿಕೆಯಲ್ಲಿ 9ನೇ ವಚನ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿ. ಇದರ ಅರ್ಥ ಏನು? ಸೈತಾನ ನಮ್ಮ ನುಂಗ್ಲಿಕ್ಕೆ ಬರುವಾಗ ನಮ್ಮ ರಿಯಾಕ್ಷನ್ ಹೇಗಿರಬೇಕಂತೆ? ನಾವು ನಂಬಿಕೆಯಲ್ಲಿ ದೃಢವಾಗಿ. ಯಾವ ನಂಬಿಕೆ? ಕ್ರಿಸ್ತ ನಂಬಿಕೆ. ನಿಜವಾದ ಕ್ರಿಸ್ತ ನಂಬಿಕೆ ಇರೋದಾದ್ರೆ ನಂಬಿಕೆ ತಕ್ಕಂಥ ಕ್ರಿಯೆಗಳು ಕೂಡ ಇರ್ತದೆ. ಹಾಲೆಲೂಯ, ಹಾಲೆಲೂಯ. ನಾನು ನಂಬಿದ್ದೇನೆ, ನನ್ನ ಪಾಪವನ್ನು ಆತನು ತೆಗೆದುಕೊಂಡು ಹೋಗಿದ್ದ, ನನಗೆ ಬಿಡುಗಡೆ ಕೊಟ್ಟಿದ್ದಾನೆ. ಅದರ ಕ್ರಿಯೆ ಏನು? ಇವತ್ತು ನನ್ನನ್ನು ನೀತಿವಂತ ನಿರ್ಣಯಿಸ್ತಾನೆ, ಆ ನೀತಿಯಲ್ಲಿ ನಾನು ಕಾಣಿಸಿಕೊಳ್ತೇನೆ. ಹಾಲೆಲೂಯ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರಂಥ ಬಾಧೆಗಳನ್ನೇ ಅನುಭವಿಸಿದ್ದಾರೆಂದು ನಿಮಗೆ ತಿಳಿದದೇ ಅಲ್ಲ. ಬಾಧೆ ಅನ್ನುವಾಗ ಕ್ರೈಸ್ತ ಸೇವೆಯಲ್ಲಿ ಅನೇಕ ವಿಧದ ಬಾಧೆಗಳನ್ನು ನಾವು ಗುರುತಿಸಿಕೊಳ್ಬೋದು. ಹಾಲೆಲೂಯ, ಹಾಲೆಲೂಯ. ಎಂಥ ಎಳೆತ ಬಂದರು, ಸೆಳೆತ ಬಂದರು, ಎಂಥ ರೀತಿಯ ಹೋರಾಟಗಳು ಬಂದರು, ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ನಾವು ನಿಲ್ಲುವಾಗ ಅವನನ್ನು ಎದುರಿಸುವವರಾಗಿದ್ದೇವೆ. ಯೇಸು ಸ್ವಾಮಿಯ ಉದಾಹರಣೆ, ಯೇಸು ಸ್ವಾಮಿಯ ಒಂದು ಜೀವಿತ. ಯೇಸು ಸ್ವಾಮಿ ಹತ್ತಿರ ಸೈತಾನ ಬರಲಿಲ್ವಾ? ಸೈತಾನ ಬರಲಿಲ್ವಾ? ಪ್ರಥಮ ಕ್ಷಣದಿಂದ ಕೊನೆಯ ಕ್ಷಣದವರೆಗೂ ಸೈತಾನ ಬಂದಿದ್ದಾನೆ. ಗೊತ್ತುಂಟ? ಕೇವಲ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಮಾತ್ರ ಸೈತಾನ ಬಂದದಲ್ಲ. ಅವನು ಉಪವಾಸ ಇದ್ದ ಬಳಿಕ ಪರಿಶುದ್ಧ ಆತ್ಮನವನನ್ನು ಅಡವಿಗೆ ಹೊಯ್ದ. ಯಾಕೆ? ಸೈತಾನ್ನಿಂದ
ಶೋಧಿಸಲ್ಪಡೋದಕ್ಕಾಗಿ. ಅಲ್ಲಿ ಮಾತ್ರ ಬಂದದಲ್ಲ. ಇನ್ನೊಂದು ವಾಕ್ಯ ತೆಗೀರಿ ನೋಡ್ರಿ, 14ನೇ 30ನೇ ವಚನ ಯೋಹಾನ ಸುವಾರ್ತೆ, 14ನೇ 30ನೇ ವಚನ ಯೋಹಾನ ಸುವಾರ್ತೆ. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ. ಇಹಲೋಕಾಧಿಪತಿ 14:30 ಇಹಲೋಕಾಧಿಪತಿ ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದಾನೆ, ಸೇವೆ ಪ್ರಾರಂಭ ಮಾಡುವ ಕ್ಷಣದಲ್ಲಿ ಬಂದಿದ್ದಾನೆ. ಅಷ್ಟು ಮಾತ್ರನ ಕೊನೆಗೂ ಕೂಡ ಹೇಳ್ತಾ ಇದ್ದಾನೆ ಇಹಲೋಕಾಧಿಪತಿ ಬರುತ್ತಾನೆ, ಶಿಲುಬೆಗೆ ಹಾಕಲ್ಪಡುವಂಥ ಸಂದರ್ಭ. ಹಾಗಾದ್ರೆ ಯೇಸು ಸ್ವಾಮಿ, ದೇವರ ಮಗನಾದಂಥ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ದೇವರ ಚಿತ್ತವನ್ನು ನೆರವೇರಿಸಬೇಕಾದಂಥ ದಿನಮಾನಗಳೆಲ್ಲ ಸಂದರ್ಭದಲ್ಲಿ ಇವನಿದ್ದ ಅಲ್ವಾ, ಬರ್ತಾ ಇದ್ದ. ನಮಗೆ ಕಾಣಿಸುವುದಲ್ಲಿ ಕೆಲವು ಸಂದರ್ಭದಲ್ಲಿ ಮಾತ್ರ ತಿಳ್ಕೊಳ್ಳಿ. ಆದರೆ ಯೇಸು ಸ್ವಾಮಿ ಹೇಳಿದ ಮಾತು, ಇವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ಇಲ್ಲ. ಗರ್ಜಿಸುವ ಸಿಂಹದ ಪಾದಿಲೆ ನಾನೇ ಲಯನ್, ನಾನೇ ರೂಲರ್. ನನಗೆ ಬೇಜಾರಾಗೋದು ಎಂತ ಗೊತ್ತುಂಟ, ಕೆಲವು ದೇವರ ಮಕ್ಕಳು ಸೈತಾನನಿಗೆ ಭಯ ಪಡೋದು, ದುಷ್ಟ ಶಕ್ತಿಗಳಿಗೆ ಭಯ ಪಡೋದು. ಅವನು ನಿಜವಾದ ರೂಲರ ಅಲ್ಲ, ಅವ ನಿಜವಾದಂಥ ರೂಲರ್ ಅಲ್ಲ. ಬರ್ತಾನೆ ಅವ, ಆದರೆ ನಾವು ಸ್ವಸ್ಥಚಿತ್ತರಾಗಿರ್ಬೇಕು, ಎಚ್ಚರಾಗಿರ್ಬೇಕು. ಸ್ವಸ್ಥಚಿತ್ತರಾಗಿದ್ದುಕೊಂಡು ಎಚ್ಚರವಾಗಿದ್ದುಕೊಂಡು ಏನು ಮಾಡಬೇಕು? ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ 4ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಯೇಸು ಸ್ವಾಮಿ ವಿಷಯದಲ್ಲಿ ಅಲ್ಲಿ ಸ್ವಲ್ಪ ಕಾಲಕ್ಕೆ ಸೈತಾನ ಏನು ಮಾಡಿದ? ಅವನನ್ನು ಬಿಟ್ಟು ಹೋದ್ನು ಅಂತ ಉಂಟು, ಬಿಟ್ಟು ಹೋದಂತೆ. ಮತ್ತೆ ಅವಾಗವಾಗ ಬರ್ತಾ ಇದ್ದ. ಆದರೆ ಗುಡ್ ನ್ಯೂಸ್ ಏನಂದರೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ನಾನು ದೇವರ ಮಗನಂದರೆ ದೇವರ ಮಗನೇ. ಹಲ್ಲೆಲೂಯಾ. ನಾನು ಲೋಕದವನ ಅಲ್ಲ ಅಂದರೆ ಲೋಕದವನ ಅಲ್ಲವೇ. ಹಲ್ಲೆಲೂಯಾ. ಈಗ ನಾವು ಹೇಳಬೇಕು, ನಾನು ಪಾಪಕ್ಕೆ ಸತ್ತೆ ಅಂದರೆ ಸತ್ತೇನೆ, ಇನ್ನು ಅದರಲ್ಲಿ ಜೀವಿಸುವುದಿಲ್ಲ ನಾನು. ಅವನಿಗೆ ಸಂಬಂಧಪಟ್ಟದ್ದು ನನಗೆ ಬೇಡ. ನನ್ನಲ್ಲಿ ಯಾವಾಗಲೂ ದೇವರಿಗೆ ಸಂಬಂಧಪಟ್ಟದ್ದು ಬೇಕಾಗಿದೆ. ಹಲ್ಲೆಲೂಯಾ. ವಾವ್. ಈ ರೆವಲೇಷನ್ ಪಡ್ಕೊಂಡ್ರೆ ನೋಡ್ರಿ, ಸ್ವಾಮಿಯ ಒಂದು ಇರುವಿಕೆ, ಸ್ವಾಮಿಯ ಒಂದು ನಡಿವಿಕೆ, ಸ್ವಾಮಿಯ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಮೂಲಕ ಆತನು ಇದ್ದಾನೆ, ಆದರೆ ಆತನನ್ನು ಅನುಭವಿಸುತ್ತಾ ಆತನಿಂದ ಉಪಯೋಗವಾಗಬೇಕಾದ್ರೆ ಎಚ್ಚರವಾಗಿ ಸ್ವಸ್ಥಚಿತ್ತರಾಗಿರಬೇಕು. ನಾವು ಕರೆಯಲ್ಪಟ್ಟವರು, ನಾವು ಲೋಕದೊಳಗಿಂದ ಹೊರಗೆ ಎಳೆಯಲ್ಪಟ್ಟವರು, ಕ್ರಿಸ್ತನಿಗಾಗಿ ದೇವರಿಗಾಗಿ ನೆಡಲ್ಪಟ್ಟವರು. ನಾವು ಸ್ಥಿರಚಿತ್ತರಾಗಿರಬೇಕು, ಎಚ್ಚರವಾಗಿರಬೇಕು. ನನ್ನ ಜೀವಿತದಲ್ಲಿ ವೈರಿಗೆ ಎಲ್ಲಿ ಸಹ ನನ್ನ ಅವಕಾಶ ಕೊಡುವುದಿಲ್ಲ. ನುಂಗ್ಲಿಕ್ಕೆ ಬರುವಂಥ ವೈರಿ ನನ್ನ ಹಿಂದೆ, ಯೇಸುವಿನ ಹಿಂದೆನೇ ಬಂದಿದ್ದಾನೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ. ನನ್ನ ನಿಮ್ಮ ಹಿಂದೆ ಬರುವುದಿಲ್ವಾ? ಬರುವುದಿಲ್ವಾ? ಎಷ್ಟು ಜನ ನಾವು ಅಲರ್ಟ್ ಆಗಿದೆ, ಸಭೆ ಎಷ್ಟು ಜನ ಕ್ಷಣ ಕ್ಷಣಕ್ಕೆ ಅಲರ್ಟ್ ಆಗಿದ್ದಿ. ಮಾತಾಡುವಾಗ ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ರಿಲೀಸ್ ಆಗ್ತದ, ಅಲರ್ಟ್ ಆಗಿದ್ದೇವಾ? ನೋಡುವಾಗ ಅವನಿಗೆ ಸಂಬಂಧಪಟ್ಟದ್ದು ಕಾಣ್ತಾ ಉಂಟ? ನಡೆಯುವಾಗ ನುಡಿ ಕ್ರಿಯೆಗಳಲ್ಲಿ ಎಷ್ಟು ಅಲರ್ಟ್ ಆಗಿದ್ದೇವೆ. ಅಲರ್ಟ್ ಆಗಿರೋದಾದ್ರೆ ದೇವರಿಗೆ ಸ್ತೋತ್ರ. ಅಲರ್ಟ್ನೆಸ್ ಇಲ್ಲದಿದ್ದರೆ ಇವತ್ತು ಪರಿಶುದ್ಧಾತ್ಮನೊಂದು ರೆಡ್ ಲೈಟು ಆರೆಂಜ್ ಲೈಟು ಯಾವುದೋ ಒಂದು ಲೈಟ್ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇದರ ಉದ್ದೇಶ ಏನು ಗೊತ್ತಾ? ಒಂದು ಮಹಿಮೆಯ ದೀಪಸ್ತಂಭವಾಗಿ ನಾನು ನೀನು ಬೆಳಗುವುದಕ್ಕಾಗಿ. ಮುಂದಿನ ದಿನಗಳಲ್ಲಿ ನಾನು ನೀವೇ ಬರೋದಿಲ್ಲ. ಆತನ ಮಹಿಮೆ ಅನೇಕರಲ್ಲಿ ಪ್ರಚುರಿಸಲ್ಪಟ್ಟು ಅನೇಕರು ಆತನ ಬಳಿಗೆ ಬರ್ತಾರೆ. ಹಲ್ಲೆಲೂಯಾ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ಮಾತಿಗೋಸ್ಕರ ಸ್ತೋತ್ರ. ನಮ್ಮನ್ನು ನಿನ್ನ ಮಾತಿಗೆ ಒಪ್ಪಿಸಿಕೊಡುತ್ತೇವೆ. ಜೀವನದ ಬೆಂಕಿಯನ್ನು ನಮ್ಮಲ್ಲಿ ಹಾಕಿದ್ದಿ, ಅದು ಉರಿತಾ ಇರಬೇಕು. ಅದು ಎಲ್ಲ ಕಡೆಗೆ ಸ್ವಾಮಿ ಹಬ್ಬಬೇಕು. ಪರಿಶುದ್ಧಾತ್ಮನೇ ಸಹಾಯ ಮಾಡು.
ಪರಿಶುದ್ಧಾತ್ಮನೇ ಸಹಾಯ ಮಾಡು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ನಿನ್ನ ವಾಕ್ಯದ ಮೂಲಕ ಸ್ವಾಮಿ ಪ್ರಯೋಜನವನ್ನು ಹೊಂದಿಕೊಂಡು, ನಿನ್ನ ಬಲವನ್ನು ಹೊಂದಿಕೊಂಡು, ನಿನ್ನ ಆಶೀರ್ವಾದವನ್ನು ಹೊಂದಿಕೊಂಡು ನಿನಗೆ ಮಹಿಮೆ ತರುವಂಥ ಬಾಳ್ವೆಯನ್ನು ಮಾಡಲಿ. ಬ್ಲೆಸ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್, ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್. ಕರ್ತನ ಮೇಜಿಗೆ ನಾವು ಬರೋಣ.